ದೇಶದ ಚಿತ್ತ ಯಾರ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ಈಗ ಚುನಾವಣೆ ನಡೆದರೆ ಯಾರು ಗೆಲ್ತಾರೆ? ನೋಟ್ ಬ್ಯಾನ್ ನಿಂದ ಮೋದಿ ಜನಪ್ರಿಯತೆ ಏನಾಗಿದೆ? ಮೋದಿ ವರ್ಸಸ್ ರಾಹುಲ್ ಗಾಂಧಿ ಯಾರು ಮುಂದಿನ ಪಿಎಂ? ರಾಷ್ಟ್ರೀಯ ಮ್ಯಾಗಜಿನ್ ನಡೆಸಿದ ಸರ್ವೆ TV9 ನಲ್ಲಿ. ಇದು ಈ ಹೊತ್ತಿನ ವಿಶೇಷ. ದೇಶದ ಚಿತ್ತ ಯಾರ ಕಡೆಗೆ? ಈ ಸಮೀಕ್ಷೆಯ ರಿಸಲ್ಟ್ ವಿಚಾರದ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಡಾಕ್ಟರ್ BL ಶಂಕರ್ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಮ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಿರಿಯ ಹೆಸರಾಂತ ಆರ್ಥಿಕ ತಜ್ಞರು ಹಾಗೂ ಐಸೆಕ್ನ ಮಾಜಿ ನಿರ್ದೇಶಕರಾಗಿರುವ ಡಾಕ್ಟರ್ SL ರಾವ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರು ಹುಬ್ಬಳ್ಳಿಯಿಂದ ಜಾಯಿನ್ ಆಗಿದ್ದಾರೆ. ಇನ್ನೋರ್ವ ರಾಜಕೀಯ ವಿಶ್ಲೇಷಕ ಡಾಕ್ಟರ್ ಮುಜಾಫರ್ ಅಸಾದಿ ನಮ್ಮ ಜೊತೆಗೆ ಮೈಸೂರು ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ನೋಟ್ ಬ್ಯಾನ್ನ ನಂತರ ದೇಶದಲ್ಲಿ ರಾಜಕೀಯ ಪಕ್ಷಗಳ ಬಲಾಬಲ ಏನಾಗಬಹುದು ಅನ್ನೋದರ ಬಗ್ಗೆ ರಾಷ್ಟ್ರೀಯ ಮ್ಯಾಗಜಿನ್ ಇಂಡಿಯಾ ಟುಡೇ ಅತಿದೊಡ್ಡ ಸಮೀಕ್ಷೆಯೊಂದನ್ನು ನಡೆಸಿರುವಂತದ್ದು. ಪ್ರತಿ 6 ತಿಂಗಳಿಗೊಮ್ಮೆ ಅಂದ್ರೆ ಜನವರಿ ಫೆಬ್ರವರಿ ಅವಧಿಯಲ್ಲಿ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೆಸುವಂತಹ ಸಮೀಕ್ಷೆಯ ಮುಂದುವರೆದ ಭಾಗವಾಗಿ ಈ ಒಂದು ಸಮೀಕ್ಷೆಯನ್ನ ನಡೆಸಲಾಗಿದೆ. ಸರ್ವೆಯಲ್ಲಿ 12,143 ಜನರನ್ನ ಒಟ್ಟು ಮಾತನಾಡಿಸಿರುವಂತದ್ದು. ರೆಸ್ಪಾಂಡೆಂಟ್ಸ್ ಇರುವಂತದ್ದು 12,143 ಜನ. ಗ್ರಾಮೀಣ ಭಾಗದಲ್ಲಿ ಇದರಲ್ಲಿ 53% ಜನರಿದ್ರೆ, ನಗರ ಪ್ರದೇಶದಲ್ಲಿ 47% ಜನ. ಇಂಡಿಯಾ ಟುಡೇ ಮತ್ತು ಖಾರ್ವಿ ನಡೆಸಿರುವಂತಹ ಒಪಿನಿಯನ್ ಪೋಲ್ ಇದು. ಈ ಒಂದು ಒಪಿನಿಯನ್ ಪೋಲ್ ನ ಪ್ರಕಾರ ಲೋಕಸಭಾ ಒಟ್ಟು 97 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ, 194 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ, 19 ರಾಜ್ಯಗಳಲ್ಲಿ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಡಿಸೆಂಬರ್ 30 ಅಂದ್ರೆ ನೋಟ್ ಬ್ಯಾನ್ ನ ಕೊನೆಯ ದಿನ ಡಿಸೆಂಬರ್ 30 ಮತ್ತು ಜನವರಿ 9 ನಡುವೆ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಈ ಒಂದು ಅತಿದೊಡ್ಡ ಸರ್ವೆಯನ್ನ ಇಂಡಿಯಾ ಟುಡೇ ಮತ್ತು ಖಾರ್ವಿ ನಡೆಸಿರ್ತಕ್ಕಂತಹದ್ದು. ಈ ಒಪಿನಿಯನ್ ಪೋಲ್ ಪ್ರಕಾರ ಶೇಕಡಾವಾರು ಮತಗಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಚುನಾವಣೆ ನಡೆದರೆ ಯಾರಿಗೆ ಎಷ್ಟು % ವೋಟ್ ಸಿಗಬಹುದು ಅನ್ನುವಂಥದ್ದನ್ನು ಕೂಡ ನೋಡಿರ್ತಕ್ಕಂಥದ್ದು. ಇದರ ಪ್ರಕಾರ ಇರುವಂತದ್ದು ವೋಟ್ ಶೇರ್ನ ವಿಚಾರಕ್ಕೆ ಬಂದಾಗ NDA 42% ಅಷ್ಟು ಮತ ಗಳಿಸಬಹುದು ಅನ್ನುವಂಥದ್ದು, UPA 25% ಅಷ್ಟು ಮತ ಗಳಿಸಬಹುದು ಅನ್ನುವಂಥದ್ದು ಮತ್ತು ಇತರರು 33% ಮತಗಳಿಕೆ ಆಗುತ್ತೆ ಅನ್ನುವಂಥದ್ದನ್ನ ಈ ಒಂದು ಸರ್ವೆ ಹೇಳ್ತಾ ಇದೆ. ಹಾಗೆಯೇ ದೇಶದಲ್ಲಿ ಈಗ ಚುನಾವಣೆ ನಡೆದರೆ ಸೀಟ್ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಅನ್ನುವಂಥ ವಿಚಾರಕ್ಕೆ ಬರೋದಿದ್ರೆ 543 ಕ್ಷೇತ್ರಗಳ ಪೈಕಿ NDA 360 ಸ್ಥಾನಗಳನ್ನು ಗಳಿಸಬಹುದು, UPA 60 ಸ್ಥಾನಗಳನ್ನು ಗಳಿಸಬಹುದು, ಇತರರು 123 ಅನ್ನುವಂಥದ್ದನ್ನ ಈ ಒಪಿನಿಯನ್ ಪೋಲ್ ಹೇಳ್ತಾ ಇರುವಂಥದ್ದು. NDA ಇಂಟ್ರೆಸ್ಟಿಂಗ್ಲಿ 334 ಸ್ಥಾನಗಳನ್ನಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗಳಿಸಿರ್ತಕ್ಕಂಥದ್ದು ಮತ್ತು ಇಂಡಿಯಾ ಟುಡೇ ಖಾರ್ವಿ ನಡೆಸಿರ್ತಕ್ಕಂತಹ ಕಳೆದ ವರ್ಷದ ಸರ್ವೆ ಪ್ರಕಾರವನ್ನು ನೋಡಿದ್ರು ಕೂಡ NDA ಇದಕ್ಕಿಂತ ಕಡಿಮೆ ಸ್ಥಾನವನ್ನು ಗಳಿಸಬಹುದು ಅನ್ನುವಂತ ಹೇಳಿತ್ತು. UPA ಸುಮಾರು 110 ಸ್ಥಾನ ಗಳಿಸಬಹುದು ಅನ್ನುವಂತ ಹೇಳಿತ್ತು. ಆದರೆ ನೋಟ್ ಬ್ಯಾನ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ನಂತರ ನಡೆದಿರ್ತಕ್ಕಂಥ ಈ ಸರ್ವೆಯನ್ನ ಗಮನಿಸಿದ್ರೆ NDAಗೆ ಒಂದು ತುಂಬಾ ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ ಅನ್ನುವಂಥದ್ದನ್ನ ಈ ಒಂದು ಸರ್ವೆ ಹೇಳ್ತಾ ಇದೆ. ಹಾಗೆಯೇ ಇದಕ್ಕೆ ಪೂರಕವಾಗಿ ಇರತಕ್ಕಂಥ ಇನ್ನೊಂದು ಪ್ರಮುಖ ಪ್ರಶ್ನೆ ಇರತಕ್ಕಂಥದ್ದು, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ಜನ ಹೇಳಿರ್ತಕ್ಕಂತಹ ಉತ್ತರ ಈ ರೀತಿಯಾಗಿದೆ. ಅದ್ಭುತ ಅನ್ನುವಂಥದ್ದನ್ನ 27% ಜನ ಹೇಳ್ತಾ ಇದ್ದಾರೆ, ಉತ್ತಮ ಅನ್ನುವಂಥದ್ದನ್ನ 42% ಜನ, ಸಾಮಾನ್ಯವಾಗಿದೆ ಅನ್ನುವಂಥದ್ದನ್ನ 19%, ಕೆಟ್ಟದಾಗಿದೆ ಅಥವಾ ಕಳಪೆಯಾಗಿದೆ ಅನ್ನುವಂಥದ್ದನ್ನ 6% ಜನ, ಅತ್ಯಂತ ಕಳಪೆಯಾಗಿದೆ ಅಂತ ಹೇಳಿ 3% ಜನ ಹೇಳೋಕೆ ಆಗೋದಿಲ್ಲ ಅನ್ನುವಂಥದ್ದನ್ನ 3% ಜನ ಹೇಳ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಮಾತನ್ನ ಆರಂಭಿಸೋಣ. BL ಶಂಕರ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ಒಪಿನಿಯನ್ ಪೋಲ್ ಅನ್ನು? ಇಲ್ಲ, ಸಾಮಾನ್ಯವಾಗಿ ಆಡಳಿತದಲ್ಲಿರುವಂಥ ಪಕ್ಷ ತನ್ನ ಅರ್ಧಾವಧಿಯನ್ನು ಈಗ ತಾನೇ ಪೂರೈಸುತ್ತಿರುವಂಥ ಸಂದರ್ಭದಲ್ಲಿ ಅವರು ಹಾಕ್ತಾ ಇರುವಂಥ ಕಾರ್ಯಕ್ರಮಗಳಿಂದ ನಮಗಿನ್ನೂ ಕೂಡ ಹೆಚ್ಚಿನ ಲಾಭ ಆಗ್ಬೋದು ಅನ್ನೋದು ಸಹಜವಾಗಿ ಜನಗಳ ಮುಂದೆ ಇರುವಂಥ ನಿರೀಕ್ಷೆ. ಅದರಲ್ಲೂ ವಿಶೇಷವಾಗಿ ಈ ದೇಶಭಕ್ತಿಯ ಬಗ್ಗೆ, ಮತ್ತೊಂದರ ಬಗ್ಗೆ, ಶತ್ರು ರಾಷ್ಟ್ರ ಅಂತಲೇ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ನಿರ್ಣಾಯಕವಾಗಿರುವಂಥ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ವಿಚಾರ ಇರ್ಬೋದು. ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾದರೆ ಅನಿವಾರ್ಯವಾಗಿ ನೋಟುಗಳನ್ನು ಬ್ಯಾನ್ ಮಾಡಲೇಬೇಕಾಯಿತು ಅನ್ನೋ ಹೇಳೋದಿರ್ಬೋದು. ಭ್ರಷ್ಟಾಚಾರದ ವಿರುದ್ಧ ಜನಗಳ ಅಭಿಪ್ರಾಯ ಇರೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಕಪ್ಪು ಹಣ ಮತ್ತು ಭ್ರಷ್ಟಾಚಾರದ ವಿರುದ್ಧ ಜನಾಭಿಪ್ರಾಯ ಎಲ್ಲ ಭಾಗಗಳಲ್ಲೂ ಕೂಡ ಸಹಜವಾಗಿರ್ತದೆ. ಹಾಗಾಗಿ ಈ ಒಂದು 500 ಮತ್ತು 1000 ರೂಪಾಯಿ ನೋಟುಗಳನ್ನು ರದ್ದು ಮಾಡಿರುವಂಥ ವಿಚಾರ ಅದಕ್ಕೆ ತಡೆ ಒಡ್ಬೋದು ಅಥವಾ ಅದನ್ನು ನಿಯಂತ್ರಿಸ್ಬೋದು ಅನ್ನೋಂಥ ಒಂದು ಭಾವನೆ ಜನಗಳಿಗೇನಿದೆ, ಅದರ ನಿಜವಾಗಿರ್ತಕ್ಕಂಥ ಅನುಭವ ಆಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಗಟ್ಟಿ ನೆಲೆಯಲ್ಲಿ ಮಾತಾಡೋದು, ಅವ್ರ ವಿರುದ್ಧ ದಾಳಿ ನಡೆಸೋದನ್ನ ಜನ ಸಾಮಾನ್ಯವಾಗಿ ಇಷ್ಟಪಡುವಂಥ ವಿಚಾರ.
ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಆಗಿ ಒಂದು 2 ತಿಂಗಳಾಗಿದೆ. ಆ ಹಿನ್ನೆಲೆ ಈ ಒಂದು ಇದನ್ನು ಸಮೀಕ್ಷೆಯನ್ನು ಮಾಡಿದ್ದಾರೆ. ಹಾಗೆ ಈ ರೀತಿಯ ಒಂದು ಫಲಿತಾಂಶ ಭಾಳ ಅನಿರೀಕ್ಷಿತವಾಗಿರುವಂಥದ್ದೇನಲ್ಲ. ಆದರೆ ಯಾವುದೇ ಚುನಾವಣೆಯಲ್ಲಿ ಅಂತಿಮವಾಗಿ ಜನಗಳ ನಿರ್ಣಯ ಆಗುವಂಥದ್ದು ಕೊನೆ ಒಂದು 2-3 ತಿಂಗಳುಗಳಲ್ಲಿ. ಎಸ್ ಶಂಕರ್ ಅವರೇ ಮಾತಾಡ್ತೀರಿ ನಿಮ್ಮ ಜೊತೆಗೆ. ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ಸರ್ವೆಯ ವಿಚಾರವನ್ನ ಗಮನಿಸೋದಿದ್ರೆ? ಬಹುಶಃ ಅವರಿಗೆ ನನ್ನ ಧ್ವನಿ ಕೇಳ್ತಿಲ್ಲ, ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡ್ತೀನಿ. ಅಬ್ದುಲ್ ಹಕೀಮ್ ಅವರು, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ಸಮೀಕ್ಷೆಯನ್ನು? ನೋಡಿ, 125 ಕೋಟಿ ಸಾಮಾನ್ಯ ಜನಸಂಖ್ಯೆ ಈ ದೇಶದಲ್ಲಿದೆ. ಅದರಲ್ಲಿ ಇವರು ಸ್ಯಾಂಪಲ್ ಆಗಿ ತಗೊಂಡಿದ್ದು 12,143 ಜನರಿಗೆ ಮಾತ್ರ. ಅದೇ ರೀತಿಯಿಂದ 543 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ, 97 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ ಮತ್ತು 31 ರಾಜ್ಯಗಳಾದ 19 ರಾಜ್ಯಗಳಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಆದರೆ ಇಂಡಿಯಾ ಟುಡೇ ಮಾಡಿದಂಥ ಎಲ್ಲ ಸರ್ವೆಗಳು ಬಹುತೇಕ ನಂಬಲಿಕ್ಕೆ ಅರ್ಹರಿರ್ತವೆ. ಈ ಹಿನ್ನೆಲೆಯಲ್ಲಿ ಈ ಸರ್ವೆಯೂ ಕೂಡ ಒಂದು ದಿಕ್ಕು ದೆಸೆಯನ್ನು ತೋರಿಸುತ್ತೆ ಹೊರತಾಗಿ ಎಕ್ಸಾಕ್ಟ್ ಫಿಗರನ್ನು ನಾನು ಇಷ್ಟೇ ಆಗ್ಬೋದು, ಅವ್ರು ನಂಬದಷ್ಟೇ ಆಗುತ್ತೆ ಅಂತ ನನಗೇನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಪ್ರಧಾನಮಂತ್ರಿ ಆದವರು ಈ ದೇಶದ ಸಮಸ್ಯೆಗಳು ಮತ್ತು ಹೊರ ದೇಶಗಳ 192 ದೇಶಗಳ ಸಮಸ್ಯೆಗಳು ಇವೆರಡೂ ನೋಡಬೇಕಾಗುತ್ತೆ. ಅದೇ ರೀತಿಯಿಂದ ನಮ್ಮ ದೇಶದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಅನಕ್ಷರತೆ ಇದೆ, ಆಮೇಲಿಂದ ಎಲ್ಲ ರೀತಿಯಿಂದ ತೊಂದರೆಗಳಿದ್ದಾವೆ, ಅತಿವೃಷ್ಟಿ, ಅನಾವೃಷ್ಟಿ, ಇವುಗಳೆಲ್ಲವನ್ನು ನೋಡಿಕೊಂಡು ಮತ್ತು ಜನರಿಗೆ ಬಹಳ ಚೆನ್ನಾಗಿ ಸುಳ್ಳು ಹೇಳಬೇಕಾಗುತ್ತೆ. ಅದನ್ನು ಸತ್ಯದ ರೂಪದಲ್ಲೇ ನಾವು ಕೊಡಬೇಕಾಗತ್ತೆ. ಇದರಲ್ಲಿ ಮೋದಿಯವರು ನಿಸ್ಸೀಮರಾಗಿದ್ದಾರೆ ಮತ್ತು ಜನರಿಗೆ ಅದನ್ನು ಸರಿಯಾಗಿ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಹೀಗಾಗಿ ಬಹುತೇಕ ಜನ ಮೋದಿಯವರ ಪರವಾಗಿ ವಾಲಿದ್ದಂತೂ ಈ ಸರ್ವೆದಲ್ಲಿ ನಾವು ಕಾಣ್ತಾ ಇದ್ದೀವಿ. ಎಸ್ ಹಕೀಮ್ ಅವರೇ, ಮುಜಫರ್ ಅಸದ್ ಅವರು, ತಾವು ಯಾವ ರೀತಿಗೆ ನೋಡ್ತೀರಿ ಈ ಒಂದು ಸರ್ವೆನ? ಇಂಡಿಯಾ ಟುಡೇ ನಡೆಸಿರ್ತಕ್ಕಂಥ ಈ ಒಂದು ಸರ್ವೆಯಲ್ಲಿ ಇರತಕ್ಕಂಥ ಆರಂಭಿಕವಾಗಿ ಈ ಹಂತದಲ್ಲೂ ಕೂಡ ಎಲೆಕ್ಷನ್ ನಡೆದ್ರೆ NDA 360 ಸ್ಥಾನ ಗಳಿಸುತ್ತೆ ಅನ್ನುವಂಥದ್ದನ್ನು ನೋಡಿದ್ರೆ? ಹೌದು, ತಾವು ಹೇಳುವಂಥ 360 ಸ್ಥಾನ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಆ ಪ್ರಶ್ನೆ ಮೊದಲನೇದಾಗಿ ನೋಡಬೇಕು. ಆ್ಯಕ್ಚುಲಿ ಈ ಸರ್ವೆ ನಡೆದದ್ದು 97 ಕ್ಷೇತ್ರಗಳಲ್ಲಿ ಮಾತ್ರ. ಅದು ಹೆಚ್ಚು ಕಡಿಮೆ 1/6 ಆಫ್ ದಿ ಟೋಟಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳು. ಆದ ಕಾರಣ ಇದನ್ನು ನಾನು ಪರಿಪೂರ್ಣವಾಗಿ ಇದು ಎಲ್ಲರನ್ನೂ ಕೂಡ ಪ್ರತಿನಿಧಿಸ್ತದೆ, ಇಂಡಿಯಾದ ಎಲ್ಲ ಚಿತ್ರಣವನ್ನು ಕೊಡ್ತದೆ ಎಂಬುದು ಅದು ಮಿಥ್ಯೆ ಅಂತ ಹೇಳ್ತೇನೆ, ಅರೆ ಸತ್ಯ ಅಂತ ಹೇಳ್ತೇನೆ. ಆದರೆ ಮೋದಿಯವರ ಬಗ್ಗೆ ಇರುವಂತಹ ಸಹಾನುಭೂತಿ ಅಥವಾ ಅವರ ಬಗ್ಗೆ ಇರುವಂತಹ ಬೆಂಬಲ ಇದೆ, ಅದನ್ನು ನಾನು ನಿರಾಕರಿಸಲಿಲ್ಲ, ಇರಲೇಬಹುದು. ಯಾಕಂತ ಹೇಳಿದ್ರೆ ಅವರು ಮಾಡಿರುವಂತಹ 1-2 ಕೆಲಸಗಳು, ಬಹಳ ಮುಖ್ಯವಾಗಿ ಡಿಮಾನಿಟೈಸೇಷನ್ ಏನಿದೆ ಅದರ ಬಗ್ಗೆ ಅವರಿಗಿದ್ದಂಥ ಕನ್ಸರ್ನ್ ಕೂಡ ಅದನ್ನು ಒಪ್ಪಲೇಬೇಕಾಗುತ್ತೆ. ಅದು ಪಾಲಿಸಿ ಒಂದು ಕಡೆ ಅದು ಜನಸಾಮಾನ್ಯರಿಗೆ ಕಷ್ಟ ಕೊಟ್ಟರು, ಬಟ್ ಅಲ್ಲಿ ಒಂದು ಕಡೆ ಕನ್ಸರ್ನ್ ಇತ್ತು, ಅದನ್ನು ಒಪ್ಪಲೇಬೇಕಾಗುತ್ತೆ. ಆದ ಕಾರಣ 360 ಸೀಟ್ ಬರುತ್ತೆ ಎಂಬುದ್ರೆ ಅದು ಇವತ್ತಿನ ಸಂದರ್ಭದಲ್ಲಿ ಅದು ಆಶ್ಚರ್ಯ ಕೂಡ ಏನಿಲ್ಲ. ಯಾಕಂದರೆ ಒಂದು ಕಡೆ ಒಪೋಸಿಷನ್ ಪಾರ್ಟಿಗಳು ಏನು ಒಂದು ಕಾಂಕ್ರೀಟ್ ಆದ ನೆಲೆಗಳಲ್ಲಿ ಇವತ್ತು ಕೂಡ ವಿರೋಧವನ್ನು ಮಾಡ್ತಾ ಇಲ್ಲ. ಬಹಳ ಸ್ಟ್ರಾಂಗ್ ಆಗಿ ಒಪೋಸಿಷನ್ ಪಾರ್ಟಿಗಳು ಕೂಡ ಇವತ್ತು ಹತ್ತಿರಕ್ಕೆ ಬಂದಿಲ್ಲ, ಒಂದು ಗಠಬಂಧನ್ ಕೂಡ ಆಗಿಲ್ಲ. ಆದ ಕಾರಣ 360 ಸೀಟ್ ಬರುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಆ ಸಿಂಪತಿ ಇದೆ. ಯಾಕಂದರೆ ಲಾಸ್ಟ್ ಇಲೆಕ್ಷನ್ನ ಸಿಂಪತಿ ಪ್ಲಸ್ ಈ ಡಿಮಾನಿಟೈಸೇಷನ್ನ ಸಿಂಪತಿ ಇದೆ ಅಂತೇಳಿ ನಾನು ಖಂಡಿತವಾಗಿ ನಂಬ್ತೇನೆ. ಆದರೆ ಇದನ್ನು ನಾನು ಪರಿಪೂರ್ಣವಾಗಿ ರೆಪ್ರೆಸೆಂಟೇಟಿವ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಹೇಳುದಿಲ್ಲ. ಯಾಕಂದ್ರೆ 97 ಕ್ಷೇತ್ರಗಳನ್ನು ಮಾತ್ರ ಕವರ್ ಮಾಡ್ತದೆ ಮತ್ತು 19 ರಾಜ್ಯಗಳನ್ನು ಮಾತ್ರ ಕವರ್ ಮಾಡ್ತದೆ. ಎಸ್ ಪ್ರೊಫೆಸರ್ ಅಸಾದಿ ಅವರೇ, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದ್ರೆ 360 ಸೀಟ್ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಹಾಗೇನೆ ಮೋದಿಯವರ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಜನರಿಂದ ಸಿಕ್ಕತಕ್ಕಂಥ ತುಂಬ ಅದ್ಭುತವಾಗಿದೆ ಅಥವಾ ಉತ್ತಮವಾಗಿದೆ ಅನ್ನುವಂಥದ್ರಲ್ಲಿನೇ ಇರ್ತಕ್ಕಂಥ ಒಂದು ಅಂಶವನ್ನ ಗಮನಿಸಿದಾಗ ತಾವೇನು ಹೇಳ್ತೀರಿ? ಇದು ಯಾವ ರೀತಿಯಾದಂಥ ಒಂದು ಈ ಸರ್ವೆನ ಗಮನಿಸಿದಾಗ ನಿಜಕ್ಕೂ ಕೂಡ ಇದು ಸತ್ಯಕ್ಕೆ ಎಷ್ಟು ಹತ್ತಿರ ಆಗಿದೆ ಅಂತ ಹೇಳ್ಕೊಂಡು ತಮ್ಮ ಅಭಿಪ್ರಾಯ? ಹರಿಪ್ರಸಾದ್, ಫೇಸ್ ವ್ಯಾಲ್ಯೂನ ನೋಡಿದಾಗ ಈಗಾಗಲೇ BL ಶಂಕರ್ ಅವರು ಹೇಳ್ದಂಗೆ ಯಾವ ಈವೆಂಟ್ಸು ಇಲ್ಲಿವರೆಗೆ ನಡೆದಿದೆ, ಆ ನಡೆದಿರುವಂಥ ಈವೆಂಟ್ಸಿನ ಹಿನ್ನೆಲೆಯಲ್ಲಿ ಮತ್ತು ಮೋದಿಯವರ ನನ್ನ ಮಾತು ನನಗೆ ಕೇಳಿಸ್ತಾ ಇದೆ. ಎಸ್ ಹರೀಶ್ ರಾಮಸ್ವಾಮಿ ಅವರೇ, ಹಲೋ, ಸರಿಯಾಗಿದೆ ಈಗ? ಎಸ್, ನನಗೆ ಆಮೇಲೆ ಓಕೆ, ಯಾ ಮೋದಿಯವರ ಒಂದು ಮೋದಿಯವರ ಕಮ್ಯುನಿಕೇಟಿವ್ ಎಬಿಲಿಟೀಸ್ನ ನಾವು ನೋಡಿದಾಗ ಬಹುಶಃ ಈ ಒಂದು ಏನು ಪ್ರಮಾಣವನ್ನು ಕೊಟ್ಟಿದ್ದಾರೆ ಅದು ಸತ್ಯಕ್ಕೆ ಭಾಳ ಹತ್ತಿರವಾಗಿಲ್ಲದೆ ಹೋದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಮೋದಿಯವರಿಗೆ ವೋಟನ್ನು ತಂದುಕೊಡಬಹುದು ಅನ್ನುವಂಥ ಒಂದು ಚಿಂತನೆಯನ್ನು ತೋರಿಸ್ತಾ ಇದೆ.
ಆದರೆ ಅದರ ಫ್ಯಾಕ್ಟ್ಸ್ಗಳನ್ನು ಅನಲೈಸ್ ಮಾಡಲಿ ಹೋದಾಗ ಹಂತ ಹಂತವಾಗಿ ಅಥವಾ ವೆಸ್ಟರ್ನ್ ಯು ಪಿಯಲ್ಲಿ ಯಾವ ಥರ ಆಗ್ತಾಯಿದೆ ಅಥವಾ ಸೆಂಟ್ರಲ್ ಯು ಪಿ ಒಳಗೆ ಯಾವ ಥರ ಆಗ್ತಾಯಿದೆ ಅಂತ ನಾವು ನೋಡ್ತಾ ಹೋದಾಗ ಬಹುಶಃ ಇದು ಅಷ್ಟು ಸತ್ಯವಾಗಿ ಇವರು ಹೇಳುವಷ್ಟು ಕ್ಲಾರಿಟಿ ಬರುತ್ತೆ ಅಂತ ಹೇಳಿ ನನಗೇನು ಅನ್ನಿಸ್ತಾ ಇಲ್ಲ. ನನಗೆ ಆ ಒಂದು ಮಟ್ಟದಲ್ಲಿ ಸ್ವಲ್ಪ ಅನುಮಾನ ಇದೆ. ಎಸ್ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರೇ, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಇನ್ನಷ್ಟು ವಿಚಾರಗಳಿದ್ದಾವೆ ಈ ಒಂದು ಸಮೀಕ್ಷೆಯಲ್ಲಿ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥ ಇನ್ನಷ್ಟು ಪ್ರಶ್ನೆಗಳಿದ್ದಾವೆ. ವಿಶೇಷವಾಗಿ ಮೋದಿ ಅವರಿಗೆ ಪರ್ಯಾಯ ಯಾರು ಅಂತ ಕೇಳಿದಾಗ ಜನ ಹೇಳಿರ್ತಕ್ಕಂಥ ಅಭಿಪ್ರಾಯ ಏನು, ಹಾಗೆಯೇ ನೋಟು ಅಮಾನ್ಯೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ, ನೋಟ್ ಬ್ಯಾನ್ನ ವಿಚಾರಕ್ಕೂ ಕೂಡ ಮುಂದಿನ ಹಂತದಲ್ಲಿ ನಾವು ಚರ್ಚೆಯನ್ನ ಮುಂದುವರಿಸೋಣ. ಪ್ರೊಫೆಸರ್ ಎಸ್ ಎಲ್ ರಾವ್ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಹಾಗೆಯೇ ಇನ್ನೂ ಕೆಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ರಿಸಲ್ಟ್ ಏನಿದೆ ಅನ್ನೋದನ್ನು ಕೂಡ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾರು ಪರ್ಯಾಯ 2019 ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಪ್ರಶ್ನೆಗೆ ರಾಹುಲ್ ಗಾಂಧಿ ಪರವಾಗಿ 28%, ಈ ಹಿಂದೆ 6 ತಿಂಗಳ ಹಿಂದೆ 24%, 23% ಅಷ್ಟಿತ್ತು, ಈಗ 5% ಹೆಚ್ಚಳ ಆಗಿದೆ. ರಾಹುಲ್ ಗಾಂಧಿ ಕಡೆಗೆ 28% ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂತದ್ದು ಪರ್ಯಾಯಕ್ಕೆ. ಹಾಗೆಯೇ ನಿತೀಶ್ ಕುಮಾರ್ ಪರವಾಗಿ 13% ಜನ, ಸೋನಿಯಾ ಗಾಂಧಿ ಅವರ ಪರವಾಗಿಯೂ ಕೂಡ 9% ಜನ, ಅರವಿಂದ್ ಕೇಜ್ರಿವಾಲ್ ಪರ 7%, ಮಮತಾ ಬ್ಯಾನರ್ಜಿ ಪರವಾಗಿ 4% ಮತ್ತು ಪ್ರಿಯಾಂಕಾ ಗಾಂಧಿ ಪರವಾಗಿ 3%. ಈ ರೀತಿಯಾಗಿ ಪರ್ಯಾಯ ಯಾರು ಅನ್ನುವಂಥದ್ದನ್ನ ಬಂದಾಗ ಕ್ಲಿಯರ್ ಆಗಿ ಇಲ್ಲಿ ರಾಹುಲ್ ಗಾಂಧಿ ಅನ್ನುವಂಥದ್ದು ಆಫ್ಟರ್ ಮೋದಿ ಯಾರು ಅಂತ ಕೇಳಿದಾಗ, ಮೋದಿಗೆ ಯಾರು ಪರ್ಯಾಯ ಆಗಬಹುದು ಅನ್ನೋದನ್ನು ಕೇಳಿದಾಗ ರಾಹುಲ್ ಗಾಂಧಿನೇ ಕಾಣ್ತಾ ಇದ್ದಾರೆ. ಮತ್ತೆ ನೇರವಾಗಿ ಮೋದಿ ಮತ್ತು ರಾಹುಲ್ ಗಾಂಧಿಯ ವಿಚಾರಕ್ಕೇನೆ ವರ್ಸಸ್ ಯಾರು, ಮೋದಿ ವರ್ಸಸ್ ರಾಹುಲ್ ಗಾಂಧಿ ವಿಚಾರದಲ್ಲಿ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥದ್ದು 65% ಜನ ಬಯಸಿದ್ರೆ, 28% ಜನ ಮೋದಿಗೆ 2019 ರಾಹುಲ್ ಗಾಂಧಿ ಪರ್ಯಾಯವಾಗ್ತಾರೆ ಅನ್ನುವಂಥದ್ದನ್ನ ಇಂಡಿಯಾ ಟುಡೇ ಕಾರ್ವಿ ನಡೆಸಿರ್ತಕ್ಕಂಥ ಈ ಒಂದು ಒಪಿನಿಯನ್ ಪೋಲ್ ಹೇಳ್ತಾ ಇರುವಂಥದ್ದು. ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರೇ, ತಾವೇನು ಹೇಳ್ತೀರಿ ಇಲ್ಲಿ ಪರ್ಯಾಯದ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಕಡೆಗೆ ಹೆಚ್ಚಳ ಆಗ್ತಾ ಇರುವಂತಹ ಒಲವಿನ ಬಗ್ಗೆಯೂ ಕೂಡ? ಬಹುಶಃ ನನಗೆ ಪರ್ಯಾಯ ಆಗುತ್ತಾ ಅನ್ನೋದು ಮೊದಲನೇ ಅನುಮಾನ ಇದೆ ಹರಿಪ್ರಸಾದ್. ಪರ್ಯಾಯ ಬಹುಶಃ ಆಗಕ್ಕೆ ಭಾಳ ಅನುಮಾನ ಇದೆ. ಆ ಅನುಮಾನದ ಹಿನ್ನೆಲೆಯಲ್ಲಿ ಏನಾದ್ರು ಈಗ 25% ಅಥವಾ 28% ಹೇಳಿದರೆ ಅದು ನಿಜವಾಗ್ಲೂ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯವರಿಬ್ಬರೂ ಸಂತೋಷ ಪಡಬೇಕಾದಂಥ ವಿಚಾರ. ಆದರೆ ನಮಗೆ ಥರ್ಡ್ ಆಲ್ಟರ್ನೇಟಿವು ಸೆಂಟ್ರಲ್ ಲೆವೆಲ್ನಲ್ಲಿ ಯಾವುದಿದೆ, ದಟ್ ಈಸ್ ಎ ಮೇನ್ ಕ್ವಶನ್. ಈಗ ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿ ಬಿಟ್ಟರೆ ಕಾಂಗ್ರೆಸ್ಸು, ಕೊನೆಗೆ ಆಪ್ ಕಡೆಗೆ ತಿರುಗಬೇಕಾದಂಥ ಪರಿಸ್ಥಿತಿ ಇತ್ತು. ಆಪಿನ ಪರಿಸ್ಥಿತಿಯನ್ನು ನೋಡಿದ್ರಂತೂ ಬಹುಶಃ ಈ ದೇಶದ ಒಂದು ಸದ್ಯದ ಪರಿಸ್ಥಿತಿಯನ್ನು ಯಾರೂ ಹೆಚ್ಚಿನ ವಿವರಣೆ ಮಾಡೋ ನೆಸೆಸಿಟಿನೇ ಇಲ್ಲ. ಹಾಗಾಗಿ ಐ ವಾಂಟ್ ರಾಹುಲ್ ಗಾಂಧಿ ಟು ಫೀಲ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಪರ್ಸೆಂಟೇಜ್. ಪ್ರೊಫೆಸರ್ ಅಸಾದಿ ಅವರೇ, ತಾವೇನು ಹೇಳ್ತೀರಿ? ಈ 65-25% ಎಂಬುದಿದೆಯಲ್ಲ, ಅದು ಸ್ಟ್ರಿಕ್ಟ್ ಆಗಿ ಎಲ್ಲ ಅಂತ ಹೇಳ್ತೀನಿ ನಾನು. ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂತೇಳಿದ್ರೆ ಈಗ 65% ಇರುವಂಥದ್ದು ಹೆಚ್ಚು, ಇದು ಕಡಿಮೆನೂ ಕೂಡ ಆಗ್ಬೋದು ಅಥವಾ ಹೆಚ್ಚು ಕೂಡ ಆಗ್ಬೋದು. ಇದು ಮಾರ್ಚ್ ನಂತರ ನೋಡಬೇಕು. ಡಿಮಾನಿಟೈಸೇಷನ್ ಇಫೆಕ್ಟ್ ಈಗ ತೀವ್ರವಾಗಿ ಇದ್ರೆ ಅಥವಾ ಮುಂದೆ ಕೂಡ ನಡೀತಾ ಹೋದರೆ, ಉದಾಹರಣೆಗೆ ಈಗ ಮಾರ್ಚ್ ನಂತರ ಈಗ ಡಿಮಾನಿಟೈಸೇಷನ್ ಬಡವರಿಗೆ, ಕೆಳಸ್ತರದವರಿಗೆ, ರೈತರಿಗೆ, ಹಿಂದುಳಿದ ವರ್ಗದವರಿಗೆ, ಇವರಿಗೆಲ್ಲ ಇಫೆಕ್ಟಿವ್ ಆಗಿ ಹೋದರೆ ಬಹುಶಃ ಮೋದಿಯವರ ಪಾಪ್ಯುಲಾರಿಟಿ ರೇಟ್ ಕಡಿಮೆ ಆಗ್ಬೋದು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿ ರೇಟ್ ಇನ್ಕ್ರೀಸ್ ಆಗೋದ ಪಾಸಿಬಿಲಿಟಿ ಕೂಡ ಇರುತ್ತೆ. 25%ಗಿಂತ ಮೇಲೆ ಆಗ್ಬೋದು. ಬಟ್ ಇಲ್ಲಿ ಒಂದು ಅಂಶ ನೀವು ನೋಡಬೇಕು, ಈ ಪಾಪ್ಯುಲಾರಿಟಿ ರೇಟನ್ನು ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಅಂತೇಳಿ. ಈಗ ಪಂಜಾಬ್ನಲ್ಲಿ ನಾಳೆ ಆಪ್ ಬಂದರೆ, ಆಪ್ ಬರೋ ಸಾಧ್ಯತೆಗಳನ್ನು ನಾನು ತಳ್ಳಿ ಹಾಕೋದಿಲ್ಲ. ಅದು ಡೆಲ್ಲಿಯಲ್ಲಿ ಈಗಾಗಲೇ ಆಪ್ನ ಕೇಜ್ರಿವಾಲ್ ಕೂಡ ಇದ್ದಾರೆ. ಆಪ್ ಒಂದು ಇದು ವಿಕ್ಟ್ರಿ ಆದರೆ ಅಥವಾ ವಿಜಯ ಗಳಿಸಿಬಿಟ್ರೆ ಬಹುಶಃ ಕೇಜ್ರಿವಾಲ್ ಪರ್ಸೆಂಟೇಜ್ ಕೂಡ 11% 20% ಕೂಡ ಹೋಗ್ಬೋದು. ಆಲ್ ಇಂಡಿಯಾ ಲೆವೆಲಲ್ಲಿ ಕೂಡ ಆಗ್ಬೋದು. ಇದೇ ರೀತಿ ಮಮತಾ ಬ್ಯಾನರ್ಜಿದು ಇದೆ. ಮಮತಾ ಬ್ಯಾನರ್ಜಿ 8% ಇದೆ. ಇವತ್ತು ಮಮತಾ ಬ್ಯಾನರ್ಜಿ ಏನು ಪಾಪ್ಯುಲಾರಿಟಿ ರೇಟ್ ಇದೆ ಅದು ಬೇಸಿಕಲಿ ವೆಸ್ಟ್ ಬೆಂಗಾಲಿಗೆ ಕನ್ಫರ್ಮ್ ಆಗಿದೆ. ಅದು ಇವತ್ತು ಕೂಡ ಹೊರಗೆ ಬಂದಿಲ್ಲ. ಬಹುಶಃ ನಾಳೆ ಮತ್ತೊಂದು ಕೂಡ ಪಾಸಿಬಿಲಿಟಿ ಎಲ್ಲಿದೆ ಅಂದರೆ ನಿತೀಶ್ ಕುಮಾರ್ ನಾಳೆ ಎಲ್ಲಿಯಾದರೂ ಒಂದು ಪರ್ಯಾಯ ರಾಜಕಾರಣಿಯಾಗಿ ಹೊರಹೊಮ್ಮಿದ್ರೆ ಬಹುಶಃ ಅವರ ಪಾಪ್ಯುಲಾರಿಟಿ ರೇಟ್ ಇನ್ಕ್ರೀಸ್ ಆಗ್ಬೋದು.
ಇದು ಅದಕ್ಕೆ ಇದು ಫಿಕ್ಸೆಡ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಸ್ ಪ್ರೊಫೆಸರ್ ಅಸಾದ್ ಅವರೇ, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಇದರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಬಿ ಎಲ್ ಶಂಕರ್ ಅವರೇ, ತಾವು ಯಾವ ರೀತಿ ನೋಡ್ತೀವಿ ಈ ಪಾಪ್ಯುಲಾರಿಟಿ ವಿಚಾರಕ್ಕೆ ಬಂದಾಗ ಅಥವಾ ಆಲ್ಟರ್ನೇಟಿವ್ ವಿಚಾರಕ್ಕೆ ಬಂದಾಗ? ನೋಡಿ, ಸಾಮಾನ್ಯವಾಗಿ ಯಾವ ಪಕ್ಷ ಗೆಲ್ಬೋದು, ಯಾವ ಪಕ್ಷವನ್ನು ಯಾವ ನಾಯಕ ನೇತೃತ್ವ ವಹಿಸ್ತಾನೆ ಅನ್ನೋದ್ರ ಮೇಲೆ ಜನ ಯಾರಾಗ್ಬೋದು. ಬಿ ಜೆ ಪಿ ವಿಚಾರದಲ್ಲಿ ಅದರ ಯಾವ ಗೊಂದಲನೂ ಇಲ್ಲ. ಅಲ್ಲಿ ನರೇಂದ್ರ ಮೋದಿ ಅವರೇ ನಾಯಕರು, ಎನ್ ಡಿ ಎಗೂ ಅವರೇ ಕೂಡ ನಾಯಕರು, ಬೇರೆ ಯಾರು ಅದನ್ನು ಪ್ರಶ್ನೆ ಮಾಡುವಂಥ ಪ್ರಶ್ನೆ ಇಲ್ಲ. ಈಗ ಮುಂದೆ ಬರುವಂಥ ಚುನಾವಣೆಯಲ್ಲಿ ಯು ಪಿ ಎದು ಎಷ್ಟೋ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, 25% ಏನೋ. ಯು ಪಿ ಎನ್ನಲ್ಲಿರುವಂಥ ಅಂಗಪಕ್ಷಗಳು ಭಾಳ ಕಡಿಮೆ ಇದ್ದಾವೆ. ಈಗ ನಿತೀಶ್ ಕುಮಾರು ಇವರೆಲ್ಲ ಯು ಪಿ ಒಳಗೆ ಇನ್ನೂ ಕೂಡ ಬಂದಿಲ್ಲ. ನಿತೀಶ್ ಕುಮಾರ್ ಯು ಪಿ ಒಳಗೆ ಬಂದರೆ, ಮಮತಾ ಬ್ಯಾನರ್ಜಿ ಯು ಪಿ ಒಳಗೆ ಬಂದರೆ, ಅಥವಾ ಜಗನ್ ರೆಡ್ಡಿ ನಾಳೆ ಏನು ಮಾಡ್ತಾರೆ, ಶರದ್ ಪವಾರ್ ಏನು ಮಾಡ್ತಾರೆ, ಈ ಥರದ ಅನೇಕ ಅಂಶಗಳನ್ನೆಲ್ಲ ಅವಲಂಬನೆ ಆದಂಥ ಸಂದರ್ಭದಲ್ಲಿ ಈ ಮಹಾಗಠಬಂಧನ್ ಅನ್ನೋದೇನು ಬಿಹಾರದಲ್ಲಾಯಿತು, ಅದೇ ರೀತಿಯ ಒಂದು ಗಠಬಂಧನ್ನು ರಾಷ್ಟ್ರ ಮಟ್ಟದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗಾದರೆ ಮತ ನೀಡುವಂಥವ್ರಿಗೆ ಆಗೊಂದು ನಾಯಕತ್ವದ ಪ್ರಶ್ನೆಯೂ ಬರ್ತದೆ. ಆಗ ರಾಹುಲ್ ಗಾಂಧಿನೇ ಎಮರ್ಜ್ ಆದರೂ ಆಗ್ಬೋದು, ನಿತೀಶ್ ಕುಮಾರ್ ಎಮರ್ಜ್ ಆದರೂ ಆಗ್ಬೋದು, ಮಮತಾ ಬ್ಯಾನರ್ಜಿ ಎಮರ್ಜ್ ಆದರೂ ಹೇಳಲಿಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ಬೋದು, ಈಗ ಬಿ ಜೆ ಪಿ ಅಥವಾ ಎನ್ ಡಿ ಎನ್ನು ಸೋಲಿಸುವಂಥ ಪರ್ಯಾಯವಾಗಿರ್ತಕ್ಕಂಥ ಒಂದು ಸಮೂಹ ಪಕ್ಷ, ಒಂದೇ ಪಕ್ಷ ಅಲ್ಲದೆ ಹೋದರೂ ಕೂಡ ಒಂದು 4-5 ಪಕ್ಷಗಳು ಸೇರಿದಂಥ ಒಂದು ಸಮೂಹ ಇದೆ ಅಂತ ಗೊತ್ತಾದಾಗ ಜನ ಪರ್ಯಾಯ ವೋಟ್ ಮಾಡುವಂಥ ಸಂದರ್ಭ ಇವೆಲ್ಲ ಕೂಡ ಆಗ್ತವೆ. ಸದ್ಯದ ಪರಿಸ್ಥಿತಿನಲ್ಲಿ ಎನ್ ಡಿ ಎಗೆ ಮತ್ತು ಬಿ ಜೆ ಪಿಗೆ ಇರುವಂಥ ಅಡ್ವಾಂಟೇಜ್ ಏನು ಅಂದರೆ, ಅಲ್ಲಿ ಪ್ರಶ್ನಾತೀತವಾಗಿ ಒಬ್ಬರೇ ನಾಯಕರಿದ್ದಾರೆ. ಬಿ ಜೆ ಪಿ ಅನ್ನೋದು ಬದಿಗೆ ಸರಿದು ಮೋದಿಯೇ ಈಗ ಮುಂದೆ ಇದ್ದಾರೆ. ಈಗ ಪಕ್ಷ ಭಾಳ ಕಡಿಮೆ ಚರ್ಚೆ ಆಗ್ತಾ ಇದೆ, ವ್ಯಕ್ತಿ ಭಾಳ ಜಾಸ್ತಿ ಚರ್ಚೆ ಆಗ್ತಾ ಇದ್ದಾರೆ. ಬೇರೆ ಪಕ್ಷಗಳಲ್ಲಿ ವ್ಯಕ್ತಿ ಕಡಿಮೆ ಚರ್ಚೆ ಆಗ್ತಾ ಇದ್ದಾರೆ, ಪಕ್ಷಗಳು ಜಾಸ್ತಿ ಚರ್ಚೆ ಆಗ್ತದೆ. ಹಾಗೆ ಸಹಜವಾಗಿ ಅಡ್ವಾಂಟೇಜು ಮೋದಿ ಅವ್ರ ಕಡೆ ಕೂಡ ಸಮಾನವಾಗಿ ಚರ್ಚೆ ಆಗ್ತಾರೆ. ಇಲ್ಲ, ಆದರೆ ನಮ್ಮದು ಒಂದೇ ಪಕ್ಷದ, ನಮ್ಮದು ಕೂಡ ಯು ಪಿ ಎ ಇರೋ ಕಾರಣಕ್ಕೋಸ್ಕರ ಇನ್ನೂ ಅನೇಕ ಬೆಳವಣಿಗೆಗಳು. ಈಗ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಸು ಇವು ಉತ್ತರ ಪ್ರದೇಶದಲ್ಲಿ ಸೇರ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದೂವರೆ ತಿಂಗಳಲ್ಲಿ ಯಾವ ರೀತಿ ಘಟನಾವಳಿಗಳು ಘಟಿಸಿದ್ವು ಅಂತೇಳಂದರೆ, ಮುಲಾಯಂ ಸಿಂಗ್ ಯಾದವ್ಗೆ ಜಾಗಕ್ಕೆ ಅಖಿಲೇಶ್ ಬಂದರು, ಅಖಿಲೇಶು ಕಾಂಗ್ರೆಸ್ ಒಟ್ಟಾಗಿ, ಈ ಥರ ರಾಜಕಾರಣದಲ್ಲಿ ಒಂದು ದಿವಸವೂ ಕೂಡ ಭಾಳ ದೊಡ್ಡ ಸಮಯನೇ, ಒಂದು ವಾರ ಭಾಳ ಇನ್ನು 2.5 ವರ್ಷ ಅತ್ಯಂತ ದೀರ್ಘವಾದಂಥ ಸಮಯ. ಸದ್ಯದ ಪರಿಸ್ಥಿತಿಯಲ್ಲಿ ಸರಿ ಇದೆ, ಮುಂದೆ ಇದೇ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಪ್ರೊಫೆಸರ್ ಎಸ್ ಎಲ್ ರಾವ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಇಕನಾಮಿಕ್ ರಿಫಾರ್ಮ್ಸ್ ಇದು ಪೊಲಿಟಿಕಲ್ ಗೇನ್ಗೆ ಕಾರಣ ಆಗುತ್ತೆ ಅಂತೇಳಿ ಅನ್ಸುತ್ತೆ? ಥ್ಯಾಂಕ್ ಯು. ನಂಗೆ ತೋರ್ತೀನಿ, ನಾ ಇದ್ದೇನೆ ಅಂತ ಮರ್ತೋಗ್ಬಿಟ್ರಿ. ಫಸ್ಟ್ ಆಫ್ ಆಲ್, ದಿಸ್ ಪೋಲ್ ಇಸ್ ಅಬೌಟ್ ಯು ಪಿ. ಇದು ಇಸ್ ನಾಟ್ ಅ ನ್ಯಾಷನಲ್ ಪೋಲ್. ಅದು ಕನ್ಫ್ಯೂಸ್ ಮಾಡಬಾರ್ದು. ನಾವು ಪ್ರೈಮರಿಲಿ ಯು ಪಿ ಡಿಸ್ಕಸ್ ಮಾಡಬೇಕು. ಇವಾಗ ಯು ಪಿಲಿ ಈ ಪೋಲ್ ನಡೆಯೋ ವೇಳೆ ಸ್ಪ್ಲಿಟ್ಟು ಇಂದ ಮುಲಾಯಂ ಸಿಂಗ್ ಸಮಾಜವಾದಿ ಪಾರ್ಟಿ ಅದು ನಡೀತಾ ಇತ್ತು. ಆಮೇಲೆ ರೀಕನ್ಸಿಲೇಷನ್ ಆಯಿತು. ಜಸ್ಟ್ ಅ ಫ್ಯೂ ಡೇಸ್ ಆಫ್ಟರ್ವರ್ಡ್ಸ್ ಅಖಿಲೇಶ್ ಎಮರ್ಜ್ಡ್. ಅಖಿಲೇಶ್ ಈಸ್ ಅ ಟ್ರೆಮೆಂಡಸ್ ಲೀಡರ್. ಹಿ ಈಸ್ ನೌ ಕಮ್ ಆನ್ ಹಿಸ್ ಓನ್. ಸೊ ಆ ಅಪೋಸಿಷನ್ ಇದೆ. ಈ ಕಾಂಗ್ರೆಸ್ ಎಲ್ಲ ದೇ ಆರ್ ಆಲ್ ಟೇಲ್ಸ್ ಆಫ್ ದಿ ಸಮಾಜವಾದಿ ಚೆನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ ಚೆನ್ನಾಗಿ ಮಾಡುತ್ತೆ. ಕಾಂಗ್ರೆಸ್ ಬೈ ಇಟ್ ಸೆಲ್ಫ್ ಹ್ಯಾಸ್ ನೋ ಪ್ಲೇಸ್. ಮಹಾಗಠಬಂಧನ್ ಆಗೋದಿಲ್ಲ, ಬಿಕಾಸ್ ಲಲ್ಲೂ ಪ್ರಸಾದ್ ಯಾದವ್ ಆ್ಯಂಡ್ ನಿತೀಶ್ ಕುಮಾರ್ ಆರ್ ಫಾಲಿಂಗ್ ಅ ಪಾರ್ಟ್. ನಿತೀಶ್ ಮಾತಾಡೋದು ನೋಡಿದ್ರೆ ಹಿ ಈಸ್ ಕಮಿಂಗ್ ಕ್ಲೋಸರ್ ಟು ಬಿ ಜೆ ಪಿ. ಬಿ ಎಸ್ ಪಿ, ಬಹುಜನ್ ಸಮಾಜ್, ಅವಳು ತಾನೇ ಒಂಟಿಯಾಗಿ ನಿಂತ್ಕೊಂಡಾಳೆ. ಆಲ್ ದೀಸ್ ಅದರ್ಸ್ ಮಾತಾಡ್ಬಿಡಿ, ಮಮತಾ ಬ್ಯಾನರ್ಜಿ ಇದು ಅದು, ದೇ ಹ್ಯಾವ್ ನೋ ಪ್ಲೇಸ್ ಇನ್ ಯು ಪಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಥಿಂಗ್. ಜ್ಞಾಪಕ ಇಟ್ಕೊಳ್ಳಿ, ದಿಸ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಸ್ಯಾಂಪಲ್. It is not meant to be a universe. It is not an election. That is sample poll. India is the leader, is where statistical sampling really made its place. Mahalanobis ಅಂತ ಒಬ್ಬ ಇದ್ದ 50 ವರ್ಷಕ್ಕೆ ಮುಂಚೆ, ಅವ ಡೆವಲಪ್ ಮಾಡಿದ ಸ್ಟ್ಯಾಟಿಸ್ಟಿಕಲ್ ಸಾಂಪ್ಲಿಂಗ್. ಸೊ ಲೆಟ್ ಇಸ್ ನಾಟ್ ಜಸ್ಟ್ ಥ್ರೋ ಸಾಂಪ್ಲಿಂಗ್ ಅವೇ ಆಸ್ ಬೀಯಿಂಗ್ ಓನ್ಲಿ 2000 ಸ್ಯಾಂಪಲ್ 10,000 ಸ್ಯಾಂಪಲ್. ಅವ್ರು ನೋಡ್ಕೊಂಡು ಮಾಡಿದ್ದಾರೆ. ಆ್ಯಸ್ ಆಫ್ ನೌ ಅವ್ರ ಪ್ರಕಾರ ಈ ಸ್ಯಾಂಪಲ್ ಹೇಳುತ್ತೆ, ಪ್ರೊಜೆಕ್ಷನ್ ಮಾಡಿದರೆ ದ್ಯಾಟ್ ದಿ ಬಿ ಜೆ ಪಿ ಹಸ್ ಡನ್ ವೆಲ್. ಯಾತಕ್ಕೆ? ಇವಾಗ ನೋಡಿ, ಬಿ ಜೆ ಪಿಗೆ ಆಪೋಸಿಷನ್ ಯಾರಿದ್ದಾರೆ? ಆ್ಯಸ್ ಐ ಟೋಲ್ಡ್ ಯು, ಅಖಿಲೇಶ್ ಯಾದವ್ನ ಇನ್ನು ಕೌಂಟ್ ಮಾಡಿಬಿಡಿ ಇವಾಗ ಈ ಪೋಲ್ಲಿ. ಇವಾಗ ಬರ್ತಾನೆ ಒಂದು ಬರೋ ತಿಂಗಳಲ್ಲಿ, ಬೇರೊಬ್ರು ಇಲ್ಲ. ಕಾಂಗ್ರೆಸ್ ರಾಹುಲ್ ಗಾಂಧಿ ಯಾರು ಮಾತಾಡ್ತಾರೆ ಇನ್ ನೋ ಕಾಂಟೆಕ್ಸ್ಟ್ ಆಫ್ ನೋ ಕಾನ್ಸಿಕ್ವೆನ್ಸ್. ಸೊ ಇಟ್ ಈಸ್ ರಿಯಲಿ ಬಿಟ್ವೀನ್ ಮೋದಿ ಆಫ್ ಬಿ ಜೆ ಪಿ ಆ್ಯಂಡ್ ಅಖಿಲೇಶ್ ಯಾದವ್. ಅವರಿಬ್ಬರಲ್ಲಿ ಯಾರು ಮುಂದೆ ಬರ್ತಾರೆ ನೋಡಬೇಕು. ಆ್ಯಸ್ ಆಫ್ ನೌ ಮೋದಿಸ್ ಪಾರ್ಟಿ ಆ್ಯಂಡ್ ಮೋದಿ ಆರ್ ಇನ್ ಫ್ರಂಟ್. ಥರ್ಡ್ ಅದು ನೋಡಿ, ಅಲ್ಲಿ ಇವಾಗ ನಂಗೆ ತೋರಿತು ಈ ಎಲ್ಲ ಇವರು ಅಪೋಸಿಷನ್ ಪಾರ್ಟೀಸ್ ಮಾತಾಡೋದು ನೋಡಿದ್ರೆ ಈ ಡಿಮಾನಿಟೈಸೇಷನ್ಲಿಂದ ಇವರಿಗೆ ವೋಟ್ಸ್ ಎಲ್ಲ ಹೋಗುತ್ತೆ ಅಂತ. ಬಟ್ ಎಲ್ಲ ಪೋಲ್ಸ್ ತೋರಿಸ್ತೆ ಆಲ್ ಇಂಡಿಯಾಲಿ ದ್ಯಾಟ್ ದಿ ಕಾಮನ್ ಮ್ಯಾನ್, ದ ಎಲೆಕ್ಟರ್, ಈಸ್ ನಾಟ್ ವರಿಡ್ ಅಬೌಟ್ ಡಿಮಾನಿಟೈಸೇಷನ್.
and we can discuss that later on. ಎಸ್ ಪ್ರೊಫೆಸರ್ ರಾವ್ ಅವರೇ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಡಿಮಾನಿಟೈಸೇಷನ್ ನಿಂದಾಗಿ ಯಾವ ರೀತಿಯಾಗಿ ಲಾಭ ನಷ್ಟ ಆಗುತ್ತೆ, ಇದರಿಂದ ನೋವು ಎಷ್ಟಾಗಿದೆ, ನಿಜಕ್ಕೂ ಇದರಿಂದ ಲಾಭ ಆಗಿದೆ ಅಂತ ಹೇಳ್ಕೊಂಡು ಜನ ಅಂದ್ಕೊಂಡಿದ್ದಾರಾ? ಹಾಗೆಯೇ ಜನ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋಂಥರ ಕಡೆಗೆ ಯೋಚನೆ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ವಿಚಾರದಲ್ಲಿರ್ಬೋದು. ಇದ್ರ ಬಗ್ಗೆಯೂ ಕೂಡ ಸಮೀಕ್ಷೆಯ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವೂ ಕೂಡ ಇರುವಂಥದ್ದು. ಅದ್ರ ಬಗ್ಗೆ ಕೂಡ ನೋಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಹಾಗೆಯೇ ಅದಕ್ಕಿಂತ ಮುಂಚಿತವಾಗಿ ಡಿಮಾನಿಟೈಸೇಷನ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಸರ್ವೆಯ ಸಂದರ್ಭದಲ್ಲಿ ಕೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ನೋಡ್ತಾ ಹೋದರೆ, ನೋಟು ಅಮಾನ್ಯೀಕರಣದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಕಪ್ಪು ಹಣ ಮತ್ತು ಭ್ರಷ್ಟಾಚಾರ ಇದರಿಂದ ಕಡಿಮೆಯಾಗುತ್ತೆ ಅನ್ನುವಂಥದ್ದು 45% ಜನರ ಅಭಿಪ್ರಾಯ ಇರ್ತಕ್ಕಂಥದ್ದು. ಹಾಗೆಯೇ ಇದರಿಂದ ಆರ್ಥಿಕತೆಗೆ, ದೇಶದ ಆರ್ಥಿಕತೆಗೆ ಒಳಿತಾಗುತ್ತೆ, ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನ 35% ಜನ ಅಂದುಕೊಂಡಿರ್ತಕ್ಕಂಥದ್ದು ಅವರ ಅಭಿಪ್ರಾಯ ಇರುವಂಥದ್ದು. ಹಾಗೆಯೇ ಚುನಾವಣೆಗೂ ಮೊದಲು ಇದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಅಷ್ಟೇ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ 7% ಜನ ಹೇಳ್ತಾ ಇದ್ರೆ, ಆರ್ಥಿಕತೆ ಇದರಿಂದ ಕುಂಠಿತ ಆಗುತ್ತೆ ಅನ್ನುವಂಥದ್ದನ್ನ 7% ಜನ ಹೇಳ್ತಾ ಇದ್ದಾರೆ. ಹೇಳೋಕ್ಕಾಗಲ್ಲ ಅನ್ನುವಂಥದ್ದು, ಅಂದ್ರೆ ಇದರ ಬಗ್ಗೆ ಏನೂ ಕೂಡ ಹೇಳೋಕ್ಕಾಗಲ್ಲ ಅನ್ನೋದನ್ನ 6% ಜನ ಹೇಳ್ತಾ ಇರುವಂಥದ್ದು. ಹಾಗೆಯೇ ಅಮಾನ್ಯೀಕರಣವನ್ನ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಇಂಪ್ಲಿಮೆಂಟೇಷನ್ ಹೇಗಿತ್ತು ಅನ್ನುವಂಥದ್ದು, ಜಾರಿಗೊಳಿಸಿರುವಂಥದ್ದು ಹೇಗಿತ್ತು ಅನ್ನುವಂಥದ್ದನ್ನ ಕೇಳಿದಾಗ ಉತ್ತಮವಾಗಿತ್ತು ಅನ್ನುವಂಥದ್ದನ್ನ 37% ಜನ ಹೇಳಿದ್ರೆ, ಇನ್ನೂ ಉತ್ತಮವಾಗಿ ಪ್ಲಾನ್ ಮಾಡ್ಕೊಳ್ಬಹುದಾಗಿತ್ತು, ಇದಕ್ಕಿಂತ ಚೆನ್ನಾಗಿ ಇದನ್ನ ಪ್ಲಾನ್ ಮಾಡಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಬಹುದಾಗಿತ್ತು ಅನ್ನುವಂಥದ್ದನ್ನ 36% ಜನ ಹೇಳ್ತಾ ಇರುವಂಥದ್ದು. ಕೆಟ್ಟದಾಗಿತ್ತು ಇದು ಅನ್ನುವಂಥದ್ದನ್ನ 19% ಜನ ಹೇಳಿದ್ರೆ, ಏನು ಹೇಳೋಕ್ಕಾಗಲ್ಲ ಅನ್ನುವಂಥದ್ದನ್ನ 8% ಜನ ಹೇಳ್ತಾ ಇರುವಂಥದ್ದು. ಹಾಗೆಯೇ ಅಮಾನ್ಯೀಕರಣದಿಂದ ಲಾಭ ಆಗಿದೆಯಾ, ನಷ್ಟ ಆಗಿದೆಯಾ, ಅಥವಾ ಇಲ್ಲಿ ಪೇನ್ ಜಾಸ್ತಿ ಇತ್ತಾ, ಗೇನ್ ಜಾಸ್ತಿ ಇದೆಯಾ ಅನ್ನುವಂಥದ್ದನ್ನ ಕೇಳಿದಾಗ ಇಲ್ಲ, ಇದರಲ್ಲಿ ಇಲ್ಲಿ ಇರತಕ್ಕಂತಹ ಪ್ರಶ್ನೆ ಅದು ತಪ್ಪಾಗಿರುವಂಥದ್ದು. ಅಮಾನ್ಯೀಕರಣದ ಲಾಭಕ್ಕಿಂತ ನೋವೇ ಜಾಸ್ತಿಯಾ ಅನ್ನುವಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜನ ಹೌದು ಅನ್ನುವಂಥದ್ದನ್ನ 51% ಜನ ಹೇಳಿದರೆ, ಇಲ್ಲ ಅನ್ನುವಂಥದ್ದನ್ನ 45% ಜನ, ಹೇಳೋಕ್ಕಾಗಲ್ಲ ಅನ್ನುವಂಥದ್ದು 4% ಜನ, ಅಂದರೆ ನೋವೇ ಜಾಸ್ತಿ ಇತ್ತು ಅನ್ನುವಂಥದ್ದನ್ನ 51% ಜನ ಹೇಳಿರುವಂಥದ್ದು. ಹಾಗೆಯೇ ಸರ್ಕಾರ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಬೇಕೇ, ನಾವಿಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀವಿ, ಹಾಗಾಗಿ ಜನರಿಂದ ಸರ್ಕಾರದಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಮುಂದಿನ ಬಜೆಟ್ನಲ್ಲಿ ಅನ್ನುವಂಥ ದೃಷ್ಟಿಯಿಂದ ಜನ ಹೇಳ್ತಾ ಇರುವಂಥದ್ದು ಹೌದು, ತೆರಿಗೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನ 68% ಜನ ಹೇಳ್ತಿದ್ದಾರೆ. ಅಂದರೆ ದೊಡ್ಡ ಮಟ್ಟದ ನಿರೀಕ್ಷೆ ಇರುವಂಥದ್ದು, ಕಡಿಮೆ ಆಗಬೇಕು ಅನ್ನೋದು ಇಲ್ಲ ಅನ್ನುವಂಥದ್ದನ್ನ 18% ಜನ, ಹೇಳೋಕ್ಕಾಗಲ್ಲ ಅನ್ನೋದನ್ನ 14% ಜನ ಹೇಳ್ತಾ ಇರುವಂತಹದ್ದು. ಹಾಗೆಯೇ RBIನ ಘನತೆಗೆ ಇದರಿಂದ ಧಕ್ಕೆಯಾಗಿದೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿರುವಂಥದ್ದು. ಖಡಾಖಂಡಿತವಾಗಿ ಇದನ್ನು ಒಪ್ತೀವಿ, ಹೌದು ಇದು ಆಗಿದೆ ಅನ್ನುವಂಥದ್ದನ್ನ ಸ್ಟ್ರಾಂಗ್ಲಿ ಅಗ್ರಿ ಅನ್ನುವಂಥದ್ದನ್ನ 15% ಜನ ಹೇಳಿದರೆ, ಅಗ್ರಿ ಅನ್ನುವಂಥದ್ದು ಒಪ್ತೀವಿ ಅನ್ನುವಂಥದ್ದನ್ನ 38% ಜನ, ಅಂದರೆ ಟೋಟಲ್ 53% ಜನ ಇದನ್ನು ಒಪ್ತೀವಿ, RBIನ ಘನತೆ ಧಕ್ಕೆ ಆಗಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಒಪ್ಪೋದಿಲ್ಲ ಅನ್ನುವಂಥದ್ದು 23% ಜನ, ಖಡಾಖಂಡಿತವಾಗಿ ಒಪ್ಪಲ್ಲ ಅನ್ನುವಂಥನ್ನ 11% ಜನ, ಹೇಳೋಕ್ಕಾಗಲ್ಲ ಅನ್ನುವಂಥನ್ನ 13% ಜನ ಇರ್ತಕ್ಕಂತಹದ್ದು. ಎಸ್ ಪ್ರೊಫೆಸರ್ SL ರಾವ್ ಅವರೇ, ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಎಸ್ಪೆಷಲಿ ಡಿಮಾನಿಟೈಸೇಷನ್ ಸಂಬಂಧಪಟ್ಟಂತೆ ಇರುವಂತದ್ದು, ಇದರಿಂದ ಕರಪ್ಷನ್ ಕರ್ವ್ ಆಗುತ್ತೆ ಅನ್ನೋದನ್ನ 45% ಜನ 8 ನವೆಂಬರ್ಲಿ ಅನೌನ್ಸ್ ಮಾಡೋ ವೇಳೆ ಡಿಮಾನಿಟೈಸೇಷನ್, ಕರಪ್ಷನ್ ಅಂಡ್ ಫೇಕ್ ಮನಿ ಫ್ರಮ್ ಪಾಕಿಸ್ತಾನ್ ಫಾರ್ ಟೆರರಿಸ್ಟ್ ಅದೆರಡು ಸ್ಟಾಪ್ ಮಾಡೋಣ ಅಂತ 2 ದಿವಸ ತಾಳಿ ಅದು ಚೇಂಜ್ ಮಾಡಿಬಿಟ್ರು. ಇಟ್ ವೆಂಟ್ ಇನ್ ಡಿಜಿಟೈಸೇಷನ್, ಕಾರ್ಡ್ಸು, ಕ್ಯಾಶ್ಲೆಸ್ ಎಕಾನಮಿ. ಸೊ ಬಟ್ ಸರ್ಟ್ಲಿ ಟೆರರಿಸಮ್ ಮನಿ ಸ್ಟಾಪ್ಡ್, ಫೇಕ್ ಮನಿ ಸ್ಟಾಪ್ಡ್. ಆದರೆ ಇದು ಡಿಮಾನಿಟೈಸೇಷನ್ ಈಸ್ ಓನ್ಲಿ ಒನ್ ಸ್ಮಾಲ್ ಎಲಿಮೆಂಟ್ ಇನ್ ದ ಹೋಲ್ ಥಿಂಗ್ ಅಬೌಟ್ ಕರಪ್ಷನ್. ಎಷ್ಟೊಂದು ಸಲ ಬರ್ದೇನೆ ಅದ್ರ ಮೇಲೆ. ಕರಪ್ಷನ್ ನಿಮಗೆ ಸ್ಟಾಪ್ ಮಾಡಬೇಕಂದ್ರೆ ಫಸ್ಟು ಗೌರ್ಮೆಂಟ್ ಪ್ರೊಸೀಜರ್ಸ್, ಗೌರ್ಮೆಂಟ್ ರೂಲ್ಸ್, ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಅದು ಚೇಂಜ್ ಮಾಡಬೇಕು. ಅದ್ರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರಲ್ಲ, ಅದು ಒಂದು ಮಾಡಲ್ಲ ಇನ್ನು. ಸೆಕೆಂಡ್ಲಿ ನಿಮಗೆ ಕರಪ್ಷನ್ ಸ್ಟಾಪ್ ಮಾಡಬೇಕು ಅಂದರೆ ಬಿಗ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ಸ್ ಮೇಡ್ ಅಬ್ರಾಡ್, ಅದಕ್ಕೆಲ್ಲ ಕಮಿಷನ್ ಆ ಪೊಲಿಟಿಕಲ್ ಕಮಿಷನ್ ಬರೋದು ಅದರಿಂದ. ಮೇಕಿಂಗ್ ಇನ್ ಇಂಡಿಯಾ ಇವಾಗ ಆರಂಭಿಸಿದ್ದಾರೆ, ನಥಿಂಗ್ ಹಸ್ ಸ್ಟಾರ್ಟೆಡ್ ಯೆಟ್. ಅದಕ್ಕೆ ಮೇಲೆ ಕರಪ್ಷನ್ ಅದ್ರ ಮೇಲೆ ಸ್ವಲ್ಪ ಕಮ್ಮಿ ಆಗೋದು. ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆಂಡಿಚರ್ಸ್, ಏನು ಎಕ್ಸ್ಪೆಂಡಿಚರ್ ಮಾಡಲಿ ಗೌರ್ಮೆಂಟ್ಲಿ, ರೋಡು, ಬಿಲ್ಡಿಂಗು, ಇದು ಅದು ಎಲ್ಲತ್ಲಿ ಸಿವಿಲ್ ಕನ್ಸ್ಟ್ರಕ್ಷನ್ಲಿ ಬ್ರೈಬರಿ ಬರುತ್ತೆ, ಅದು ಬ್ಲ್ಯಾಕ್ ಮನಿ. ಸಿವಿಲ್ ಕನ್ಸ್ಟ್ರಕ್ಷನ್ ಆಫ್ ಪ್ರೈವೇಟ್, ನೀವು ಯಾರನ್ನ ಬೇಕಾದ್ರೆ ಕೇಳಿ, ಪ್ರೈವೇಟ್ ಫ್ಯಾಕ್ಟ್ರೀಸ್ ಬರೋ ವೇಳೆ ಅಲ್ಲಿ ಸ್ವಲ್ಪ ಸಿವಿಲ್ ಕನ್ಸ್ಟ್ರಕ್ಷನ್ಲಿ ಬ್ಲ್ಯಾಕ್ ಮನಿ ತೊಗೊಂಡು ಹೋಗ್ತಾನೆ ಪ್ರಮೋಟರು. ಅದೆಲ್ಲ ಸ್ಟಾಪ್ ಮಾಡಬೇಕು. ಈ ಬ್ಲ್ಯಾಕ್ ಮನಿಗೆ ಸ್ಟಾಪ್ ಮಾಡಲಿಕ್ಕೆ ಡಿಮಾನಿಟೈಸಿಂಗ್ ನೋಟ್ಸ್ ಈಸ್ ಓನ್ಲಿ ಒನ್ ಸ್ಮಾಲ್ ಥಿಂಗ್. ಬಟ್
ಇಟ್ ಈಸ್ ವಿಸಿಬಲ್, ಎಲ್ಲರಿಗೆ ಕಾಣಿಸ್ತದೆ, ಎಲ್ಲರಿಗೆ ತೋರಿಸ್ತೇವೆ, ಓ ಇಷ್ಟು ಮಾಡಿದ್ದಾರೆ, ಅವ್ರಿಗೆ ಬಾಕಿ ಎಲ್ಲ ಅರ್ಥ ಆಗೋಲ್ಲ. ಇನ್ನೊಂದು ಲಾಸ್ಟ್ ಇದು ಮಾರಿಷಿಯಸ್ ಅಂತ. ಮಾರಿಷಿಯಸ್ ವಾಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್ ಇನ್ ಇಂಡಿಯಾ, ನಾಟ್ ಅಮೇರಿಕಾ, ನಾಟ್ ಬ್ರಿಟನ್. ಇಂಡಿಯಾಗೆ ಬರೋ ದುಡ್ಡು ಮಾರಿಷಿಯಸ್ದಿಂದ, ಹೇಗೆ ಇಲ್ಲಿಂದ ಹವಾಲಾ ದುಡ್ಡು ಹೋಗುತ್ತೆ, ಅದು ಮಾರಿಷಿಯಸ್ಗೆ ಹೋಗುತ್ತೆ, ಮಾರಿಷಿಯಸ್ ಇಲ್ಲಿ ಬರುತ್ತೆ, ಇಲ್ಲಿ ಇನ್ವೆಸ್ಟ್ ಆಗುತ್ತೆ. ವಿ ಹ್ಯಾವ್ ಎನ್ ಅಗ್ರಿಮೆಂಟ್ ವಿತ್ ಮಾರಿಷಿಯಸ್. ಏನದು? ಡಬಲ್ ಟ್ಯಾಕ್ಸೇಷನ್. ಅವ್ರದ್ದು ಏನು ಟ್ಯಾಕ್ಸ್ ಇದೋ ಆ ಟ್ಯಾಕ್ಸ್ ಇಲ್ಲಿ ಅಪ್ಲೈ ಆಗೋದು ಕ್ಯಾಪಿಟಲ್ ಗೇನ್ಸ್ ಮೇಲೆ. ಇಂಡಿಯಾಲಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ 20%, ಮಾರಿಷಿಯಸ್ಲಿ 0. ಏನು ಮಾಡ್ತಾಯಿದ್ರು ಜನಗಳು, ಪಾಲಿಟಿಷಿಯನ್ಸ್, ಬ್ಯೂರೋಕ್ರಾಟ್ಸ್, ಬಿಸ್ನೆಸ್ ಮೆನ್, ಹವಾಲ ಕಳಿಸೋದು ದುಡ್ಡು ಇಲ್ಲಿಂದ, ಅಲ್ಲಿಂದ ಬರೋದು, ಅದು ಇನ್ವೆಸ್ಟ್ ಆಗಿ ಲಾಂಡ್ರಿ ಮಾಡಿ ವಾಪಸ್ ಹೋಗ್ತಾಯಿತ್ತು. ಅದು ಸ್ಟಾಪ್ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಹೋಗಿದ್ರು ಮಾರಿಷಿಯಸ್ಗೆ, ಅದು ಇವಾಗ ಸ್ಟಾಪಿಂಗ್. ಇನ್ 3 years ಇಟ್ ಬಿ 0, ಆಲ್ರೆಡಿ ಇಟ್ ಇಸ್ 15%. ಹಾಗೆ ಎಷ್ಟೊಂದೋ ಕಂಟ್ರೀಸ್ ಜೊತೆ ಅಗ್ರಿಮೆಂಟ್ಸ್ ಇದೆ, ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಬೇಕು. ನಿಮಗೆ ಕರೆಕ್ಷನ್ ಸ್ಟಾಪ್ ಮಾಡಬೇಕಾದ್ರೆ ಅದು ಮಾಡಲ್ಲ ಇನ್ನು. ಬಟ್ ಇದರಲ್ಲಿ ನಮಗೆ ಪೇನೇ ಜಾಸ್ತಿ ಆಗಿದೆ ಗೇನ್ಗಿಂತ ಅನ್ನೋಂಥ ಒಪಿನಿಯನ್ ಜನರಲ್ಲಿ ಇರುವ 2-3 ತಿಂಗಳಿಗೆ ಪೇನ್ ರೀ. ನಾನು ಹೋಗಿ ನಿಂತ್ಕೊಂಡು ಬ್ಯಾಂಕ್ ಕ್ಯೂಲಿ, ಬಟ್ ಐ ನೋ ಹೂ ಇಸ್ ದ ಗವರ್ಮೆಂಟ್ ಟು ಟೆಲ್ ಮಿ ನಾನು 20,000 ರೂಪಾಯಿ ತಾನು ತೊಗೊಬೋದು ನನ್ನ ಅಕೌಂಟ್, ನನ್ನ ದುಡ್ಡು, ನಾ ಕೆಲಸ ಮಾಡಿ ಯಾರು ಮಾಡಿದ್ದು. ಯಾರಾದ್ರೂ ಕೋರ್ಟಿಗೆ ತೊಗೊಂಡು ಹೋಗಬೇಕು, ಹೇಳಬೇಕು ಗೌರ್ಮೆಂಟ್, ನೀವ್ಯಾರು ನಂಗೆ ಹೇಳಲಿಕ್ಕೆ ನನ್ನ ದುಡ್ಡಿದು, ಇಟ್ ಇಸ್ ನಾಟ್ ಬ್ಲ್ಯಾಕ್ ಮನಿ. ಎಷ್ಟೊಂದು ವೆರೈಟೀಸ್ ಆಫ್ ವೇಸ್. ಆ ಜನ್ಧನ್ ಸ್ಕೀಮ್ಲಿ ಎಷ್ಟು ಕೋಟಿ ಅಕೌಂಟ್ಸ್ ಓಪನ್ ಮಾಡಿದ್ದಾರೆ, 0 ಬ್ಯಾಲೆನ್ಸ್ ರೂರಲ್ ಕಸ್ಟಮರ್ಸ್. ಆ ಅಕೌಂಟ್ ಎಷ್ಟೊಂದು ಅಕೌಂಟ್ಸ್ ಇವಾಗ ದುಡ್ಡು ಹಾಕಿದ್ದಾರೆ, 2 ಲಕ್ಷ ಹಾಕಿ ಆ ರೂರಲ್ ಅಕೌಂಟ್ ಹೋಲ್ಡರಿಗೆ ಸ್ವಲ್ಪ ಕಮಿಷನ್ ಬರೋದು, ಆ ದುಡ್ಡು ಆಮೇಲೆ ಇವರಿಗೆ ವಾಪಸ್ ಬರುತ್ತೆ, ಇಟ್ ಬಿ ಕ್ಲೀನ್ಡ್. ಹಾಗೆ ಎಷ್ಟೊಂದು ಇಂಡಿಯನ್ಸ್ ಆರ್ ವೆರಿ ಇಂಜಿನಿಯಸ್. ನಮ್ಮಂಗೆ ಬ್ರೈನ್ ಪವರ್ ಒಬ್ರಿಗೇನಿಲ್ಲ. ಏನು ರೂಲ್ ಹಾಕಿ ನಾವು ಹೇಗಾಗಿ ನೋಡ್ತೇವೆ ಅದನ್ನ ಕಟ್ ಮಾಡೋದು ಅಂತ. ಆದರೆ ಕಡ್ಸೀಲಿ ಇಫ್ ಹಿ ಡಸ್ ಆಲ್ ದಿ ಅದರ್ ಥಿಂಗ್ಸ್ ಹಿ ಹ್ಯಾಸ್ ಟು ಡೂ, ದೆನ್ ದಿಸ್ ಇಸ್ ಅ ವೆರಿ ಗ್ರೇಟ್ ಮೂವ್. ಎಸ್ ಪ್ರೊಫೆಸರ್ ರಾವ್ ಅವರು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗೆಯೇ ಚರ್ಚೆ ನಾನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ಸರ್ವೆಯಲ್ಲಿ ಎತ್ತಿರ್ತಕ್ಕಂಥ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿದ್ದಾರೆ. ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಅವರು ಅವ್ರ ಜೊತೆಗೆ ಮಾತಾಡುವಂಥ ಸಮಯದಲ್ಲಿ ಖರ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಈ ಸಮೀಕ್ಷೆಯಲ್ಲಿ ಇನ್ನೊಂದು ವಿಚಾರ ಪ್ರಮುಖ ಪ್ರಸ್ತಾಪ ಆಗಿರೋದು, 1 ವರ್ಷದ ಹಿಂದೆ ಇದೇ ಸಂಸ್ಥೆ ಸಮೀಕ್ಷೆ ನಡೆಸಿದಾಗ ಸುಮಾರು ಕಾಂಗ್ರೆಸ್ಗೆ 110 ಸೀಟ್ಗಳು ಬರ್ಬೋದು ಅಂತ ವಿಶ್ಲೇಷಣೆ ಮಾಡಲಾಗಿತ್ತು. ಆದರೆ ಈ ಸರ್ಜಿಕಲ್ ಸ್ಟ್ರೈಕ್, ನೋಟ್ ಬ್ಯಾನ್ ನಂತರದಲ್ಲಿ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿರುವಂಥ ನಡೆ ಆಗಲಿಲ್ಲ, BJPಗೆ ಹೆಚ್ಚು ಪೂರಕವಾಗಿರ್ತಕ್ಕಂಥ ಅಭಿಪ್ರಾಯಗಳು ಬಂದಿದೆ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ಸುಳ್ಳು. ಈಗ ಸರ್ಜಿಕಲ್ ಸ್ಟ್ರೈಕು ಇದೇನು ಹೊಸದೇನಲ್ಲ. ಮೊದಲು ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಗ್ತೀವಿ, ಯಾರು ಕೂಡ ಪ್ರಚಾರ ಮಾಡಿಕೊಂಡು ಡೊಳ್ಳು ಬಾರಿಸ್ಕೊಂಡು ಬ್ಯಾಂಡ್ ಬಾಜಾ ಹಚ್ಚಿ ಹಾರಗಳು ಹಾಕ್ಕೊಂಡು ಹೇಳ್ಕೊಳ್ತಿದ್ದಿಲ್ಲ. ದೇಶದ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ನಾವು ಸೀಕ್ರೆಟಾಗಿ ಇಡ್ತಕ್ಕಂಥದ್ದು ಇರ್ತದೆ. ಕೆಲವು ವಿಷಯಗಳನ್ನು ನಾವು ಬಹಿರಂಗಪಡಿಸ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಇದನ್ನು ನಮ್ಮ ಆರ್ಮಿ ಜನ, ನಮ್ಮ ಜವಾನರು, ನಮ್ಮ ಏನು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾರೋ, ಗಡಿ ರಕ್ಷಣೆ ಮಾಡ್ತಾರೋ, ಅವರು ಇದು ಯಾವಾಗಲೂ ಕೂಡ ಸ್ಟ್ರಾಟಜಿ ಮಾಡ್ತಾರೆ. ಅದಕ್ಕೆ ಆ ಸ್ಟ್ರಾಟಜಿನ ಇವರು ಒಂದು ಯುದ್ಧದ ರೂಪದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳ್ಕೊತ ಹೋದರೆ ಅದು ಸರಿನೂ ಅಲ್ಲ. ಮತ್ತು ಈ ಸಮೀಕ್ಷೆಯಲ್ಲಿ ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಇನ್ನೂ ಅದು ವರ್ಸ್ಟ್. 2ನೇದು ನೋಟ್ ಬಂದಿದ್ದು ಹೇಳ್ತಾರೆ, ಅದನ್ನು ಅವ್ರ ಫೇವರ್ನಾಗ ಅದು ಆಗಬೇಕಾಗಿದ್ದರೆ ಕ್ಯೂನ್ಯಾಗ ನಿಂತಂಥ ಜನ, ತಮ್ಮ ದುಡ್ಡಿಗಾಗಿ ತಾವೇ ಪ್ರಾಣ ಕೊಟ್ಟಂಥ ಜನ ಮತ್ತು ಅನೇಕ ಜನ ಕ್ಯೂನ್ಯಾಗ ನಿಂತಂಥವ್ರು ತಮ್ಮ ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡು ತಲೆ ಹೊಡ್ಕೊಂಡು ಎಷ್ಟೋ ಜನ ಇವತ್ತು ಶಾಪ ಕೊಡ್ತಾಯಿದ್ದಾರೆ. ರೈತರು ಶಾಪ ಕೊಡ್ತಾಯಿದ್ದಾರೆ, ಕೂಲಿಕಾರರು ಶಾಪ ಕೊಡ್ತಾಯಿದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಶಾಪ ಕೊಡ್ತಾಯಿದ್ದಾರೆ. ಇವ್ರು ತಮಗೆ ತಾವೇ ಹೇಳಿಕೊಂಡು ಯಾರ ಮುಖಾಂತರನೋ ಒಂದು ಸಮೀಕ್ಷೆ ಮಾಡ್ದಂಗೆ ಮಾಡಿಸಿ ನಮಗೆ ಇನ್ನೂ 360 ಸೀಟ್ ಈಗ ಚುನಾವಣೆ ಮಾಡಿದ್ರೆ ಬರ್ತದೆ. ಅದಕ್ಕಾಗಿ ಈ 5 ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಜೈಬೇರಿ ಹೊಡಿದ್ದೇವೆ ಅನ್ನತಕ್ಕಂಥ ಅಭಿಪ್ರಾಯ ಬರಲಿ ಅಂತ ಅವರು ಮಾಡಿಸಿದ್ದೇ ಹೊರತಾಗಿ ಇದು ಫೇರ್ ಇದು ಸಮೀಕ್ಷೆ ಅಲ್ಲ. ಸೊ ಇನ್ನೊಂದು, ಈ ನೋಟ್ ಬ್ಯಾನ್ ಸಂಬಂಧಪಟ್ಟಾಗಿ ಇಷ್ಟು ದೊಡ್ಡದ ಹೋರಾಟಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ದೇಶದಲ್ಲಿ ನಡೀತಕ್ಕಂಥ ಈ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಹಾಗಾದರೆ ನೋಡಿ, ನಮ್ಮ ಜನ ಬೆಂಬಲ ಕೊಡ್ತಕ್ಕಂಥದ್ದು ಕೆಲವು ಜನ ಪ್ರತ್ಯಕ್ಷ ಕೊಡ್ತಾರೆ, ಕೆಲವು ಜನ ಅಪ್ರತ್ಯಕ್ಷ ಕೊಡ್ತಾರೆ. ಕೆಲವು ಜನ ಸಂದರ್ಭ ಬಂದಾಗ ತಮ್ಮ ಒಂದು ಒಪಿನಿಯನ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಓಟಿನ ಮುಖಾಂತರ.
ಈಗ ನಡೆದಂಥ ಏನು ನೋಟ್ಬಂದಿ ಸಂದರ್ಭದಲ್ಲಿ ಎಜಿಟೇಷನ್ ನಡೀತು, ಎಲ್ಲ ಕಡೆ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮೊದಲೇ ಯಾರೂ ಕೂಡ ಹಳ್ಳಿಯಲ್ಲೂ ಮಾತಾಡ್ತಾ ಇರಲಿಲ್ಲ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮಾತಾಡ್ತಾ ಇಲ್ಲ. ಆದರೆ ಇವತ್ತು ನೀವು ಕೇಳಿ, ಯಾರಿಗಾದರೂ ಕೇಳಿ, ನೀವು ಸಮೀಕ್ಷೆ ಸ್ವತಃ ಮಾಡಿ, ಅವರು ಅಭಿಪ್ರಾಯ ಏನಂತ ತಿಳ್ಕೊಳ್ಳಿ, ಕೂಲಿಕಾರರ ಅಭಿಪ್ರಾಯ ಏನಂತ ತಿಳ್ಕೊಳ್ಳಿ, ಸಣ್ಣ ಪುಟ್ಟ ಕಾಂಟ್ರಾಕ್ಟರು ಇವತ್ತು ಕೆಲಸ ಮಾಡ್ತಕ್ಕಂಥವ್ರ ಅಭಿಪ್ರಾಯ ಏನು ತಿಳ್ಕೊಳ್ಳಿ. ಏನು ಕೂಲಿಗೆ ಸಿಗದೆ ಇವತ್ತು ಜನ ತಮ್ಮ ಊರುಗಳಿಗೆ ಗುಳೆ ಮತ್ತೆ ಹೋಗ್ತಾ ಇದ್ದಾರೆ, ಅವ್ರಲ್ಲಿಂದ ತಿಳ್ಕೊಳ್ಳಿ. ಸ್ಪಷ್ಟ ಗೊತ್ತಾಗ್ತದೆ ಇದು ಡಿಮಾನಿಟೈಸೇಷನ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್. ಎಸ್ ಡಾಕ್ಟರ್ ಹರೀಶ್ ರಾಮ್ ಸ್ವಾಮಿ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ಈ ನೋಟ್ ಬ್ಯಾನ್ ನಂತರ ಗೇನ್ ಆಗುತ್ತೆ ಅನ್ನುವಂಥ ಅಂಶವೂ ಕೂಡ ಇರ್ತಕ್ಕಂಥ, ಆದರೆ ಗೇನ್ ಆರ್ ಪೇನ್ ಅನ್ನುವಂಥದ್ದನ್ನು ಕೇಳಿದಾಗ ಜನ ಇಲ್ಲೆಲ್ಲ ಜಾಸ್ತಿ ಪೇನ್ ಇತ್ತು ಅನ್ನುವಂಥನ್ನು ಕೂಡ ಹೇಳಿರುವಂಥದ್ರ ಬಗ್ಗೆ. ಈಗ ಹರಿಪ್ರಸಾದ್ ಏನಾಗಿದೆ ಅಂತ ಹೇಳಿದ್ರೆ, ಇದನ್ನು ನಾವು ಈವನ್ ಆಗಿ ಎಲ್ಲ ಕಡೆ ಒಂದೇ ಅಭಿಪ್ರಾಯ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಇದರಲ್ಲಿ ಕೆಲವ್ರ ಕಡೆ ಗೇನ್ ಆಗಿದೆ, ಪಾಪ್ಯುಲಾರಿಟಿನೂ ಬಂದಿದೆ. ಫಾರ್ ಎಕ್ಸಾಂಪಲ್, ಈಗ ವೆಸ್ಟರ್ನ್ UP ರೀಜನ್ ನಾವು ನೋಡ್ತಾ ಹೋದಂಗೆ ಅಲ್ಲಿ ಸುಮಾರು ಈ ಶರಣ್ಪುರ್ ಅನ್ನೋ ಕಡೆ ಈ ಜ್ಯುವೆಲರ್ಸ್ ಏನಿದ್ರು ಅವರೆಲ್ಲ ದೇ ಹ್ಯಾವ್ ಫೆಲ್ಟ್ ಇದು ನಮಗೆ ಅಡಚಣೆ ಆಗಿದೆ. ಯಾಕೆಂದರೆ ಮ್ಯಾಕ್ಸಿಮಮ್ ಬಿಸ್ನೆಸ್ ಮಾಡ್ತಾ ಇದ್ದಿದ್ದವರು ಕ್ಯಾಶ್ ಟ್ರಾನ್ಸಾಕ್ಷನ್ಸು, ಅವ್ರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಸ್ಲಿಮ್ಸು ಅವರೊಂದು 38% ಇದ್ದಾರೆ ಆ ರೀಜನ್, ಮುಜಾಫರ್ಪುರ್ ನಗರ ಸುತ್ತಮುತ್ತದಲ್ಲಿ. ಅವರೆಲ್ಲನೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದವರು, ಸ್ಮಾಲ್ ಮೀಡಿಯಂ ಫಾರ್ಮರ್ಸು ಅವರೆಲ್ಲ. ದೇ ಹ್ಯಾವ್ ಫೆಲ್ಟ್ ದಟ್ ದಿಸ್ ಹ್ಯಾಸ್ ಎಫೆಕ್ಟೆಡ್ ದೆಮ್. ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಎಫೆಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾಕೆ ನಾನು ಇದು ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಡಿಮಾನಿಟೈಸೇಷನ್ ಮಾಡುವ ಸಂದರ್ಭದಲ್ಲಿ ಮೋದಿಯವ್ರ ಹೇಳಿಕೆಗಳು ಏನಿತ್ತು, ಆ ಹೇಳಿಕೆಗಳು ಬಹಳ ಅಟ್ರಾಕ್ಟಿವ್ ಆದ ಹೇಳಿಕೆಗಳನ್ನು ಅವರು ನೀಡಿದರು. ಫಾರ್ ಎಕ್ಸಾಂಪಲ್, ನಾವು ಕರಪ್ಷನ್ನ ವಿರುದ್ಧ ಇದನ್ನ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಾನು ಸದಾಕಾಲದಲ್ಲಿ ಹೇಳ್ತಾ ಇರ್ತೀನಿ. ಈ ಪಾಲಿಟಿಕ್ಸು ಪರ್ಸೆಪ್ಷನಲ್ ಗೇಮ್ ಇದು. ಆ ಮೈಂಡ್ ಗೇಮ್ ಅಥವಾ ಪರ್ಸೆಪ್ಷನಲ್ ಗೇಮಲ್ಲಿ ಏನಾಗುತ್ತೆ, ಜನಕ್ಕೆ ಇಂಥ ವಿಚಾರಗಳನ್ನು ಇವರು ಸೀರಿಯಸ್ ಆಗಿ ತೊಗೊಂಡಿದ್ದಾರಲ್ಲ, ಹೇಳಿಕೆ ಇವರು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಅದನ್ನು ಆಚರಣೆಗೆ ತರ್ತಾ ಇದ್ದಾರಲ್ಲ, ಅನುಷ್ಠಾನಕ್ಕೆ ಅನ್ನೋ ಕಾರಣಕ್ಕೆ ಅವರೇನು ಮಾಡ್ತಾರೆ, ದೇ ಟ್ರೈ ಟು ಸಪೋರ್ಟ್ ಇಟ್. ಬಟ್ ಈಗ ನಿಮ್ಮದೇ ಒಂದು ಸರ್ವೆ ನಾವು ಈಗ ನೋಡ್ದಂಗೆ, ಆ ಸರ್ವೆ ಒಳಗೆ ಇದನ್ನು ಸಪೋರ್ಟ್ ಮಾಡಿದಷ್ಟು ಜನನೇ ಇನ್ನೊಂದು ಕಡೆಗೆ ನಮಗೆ ನೋವಾಗಿದೆ ಅಂತ ಹೇಳುವಾಗ ವಿಲ್ ನಾಟ್ ಬಿ ಏಬಲ್ ಟು ಬ್ಯಾಲೆನ್ಸ್ ಬೋತ್ ವ್ಯೂಸ್. ಸೊ ಅದರಿಂದ ಇದು ಈವನ್ ಆಗಿ ಎಲ್ಲ ಕಡೆನೂ ಎಫೆಕ್ಟ್ ಆಗಿದೆ ಅಥವಾ ಎಫೆಕ್ಟ್ ಆಗಿಲ್ಲ ಅಂತ ಹೇಳೋದಕ್ಕಿಂತ, ಅದರ ಒಂದು ವ್ಯವಹಾರದ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಅಡಚಣೆ ಆಗಿದೆ ಅಲ್ಲಿ ಒಂದು ರೀತಿಯಾದ ಭಿನ್ನಾಭಿಪ್ರಾಯಗಳು ಬಂದಿದೆ, ಮತ್ತು ಇನ್ನು ಕೆಲವು ಕಡೆ ಇದಕ್ಕೆ ಸಪೋರ್ಟ್ ಬಂದಂತ ಆಗಿದೆ. ಬಟ್ ಓವರ್ ಆಲ್ BJPಗೆ ಇದರಿಂದ ವೋಟ್ ಕನ್ವರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ ನನಗೆ ಅನುಮಾನಗಳಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ವೆಸ್ಟರ್ನ್ UP ಒಳಗೆ ತೆಗೆದುಕೊಂಡ್ರೆ ಸುಮಾರು 125 ಸೀಟ್ ಇದೆ. ಅಲ್ಲಿ ಆ 125 ಸೀಟಲ್ಲಿ ಎಲ್ಲ ಸೀಟ್ ಮೇಲೆ ಇದು ಎಫೆಕ್ಟ್ ಮಾಡಿದೆಯಾ ಅಂತ ಹೇಳಿದ್ರೆ ನನಗೇನೋ ಅನುಮಾನ, ಡೌಟ್ ಇದೆ. ಇದಿನ್ನೂ ಫ್ಲೂಯಿಡ್ ಸ್ಟೇಟಲ್ಲಿ ಇರುವಾಗಲೇ ನಾನು ಈ ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವು ಸೆಂಟ್ರಲ್ UPಗೆ ಬಂದರೆ, ಆಗ್ರಾ ಆ ಬಾರ್ಡರ್ಗೆ ಬಂದರೂ ಕೂಡ, ಅಲ್ಲೂ ಕೂಡ ರಾಜಸ್ಥಾನ್ ರೀಜನ್ಗೆ ಬಂದರೂ ಅಲ್ಲೂ ಕೂಡ ಇದೇ ಥರದ ಸಮಸ್ಯೆಗಳಿದೆ. ಹಾಗಾಗಿ ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ಇದು ಎಲ್ಲರ ಮೇಲೆ ಸಮಾನವಾದಂಥ ಪರಿಣಾಮ ಬೀರಿದೆ ಅಂತ ಹೇಳೋದಕ್ಕಿಂತ ವಿಭಿನ್ನ ಪರಿಣಾಮಗಳು ಬೀರಿದೆ. ಆ ವಿಭಿನ್ನ ಪರಿಣಾಮಗಳು ವೋಟ್ ಕನ್ವರ್ಟ್ ಆಗಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ನನಗೆ ಅನುಮಾನ ಇದೆ. ಅದನ್ನು ನಾವು ನೋಡಬೇಕು. ಎಸ್ ಡಾಕ್ಟರ್ ಹರೀಶ್ ರಾಮ್ ಸ್ವಾಮಿ ಅವರೇ, ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ರೇಖಾಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಪ್ರೊಫೆಸರ್ ಅಸಾದಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ನೋಟ್ ಬ್ಯಾನ್ ನಂತರ ಆಗಿರ್ತಕ್ಕಂತಹ ಬೆಳವಣಿಗೆಯ ವಿಚಾರಕ್ಕೆ ಬಂದಾಗಲೂ ಕೂಡ ಜನ ವ್ಯಕ್ತಪಡಿಸಿರ್ತಕ್ಕಂತಹ ಅಭಿಪ್ರಾಯವನ್ನು ಗಮನಿಸಿದ್ರೆ? ನನ್ನ ಪ್ರಕಾರ ಇದರಲ್ಲಿ ಎರಡು ಕೂಡ ಇದೆ, ಪೇಯ್ನು ಮತ್ತು ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಭಾಳ ಮುಖ್ಯವಾಗಿ ಇದು ಮಿಡ್ಲ್ ಕ್ಲಾಸಿಗೆ, ಸ್ಯಾಲರಿಡ್ ಪರ್ಸನ್ಗಳಿಗೆ, ಗೌರ್ಮೆಂಟ್ ಜಾಬ್ನವರಿಗೆ ಒಂದು ರೀತಿಯ ಯುಫೋರಿಯಾ ಕ್ರಿಯೇಟ್ ಮಾಡಿತ್ತು, ಒಂದು ರೀತಿಯ ಕನಸು ಕೊಟ್ಟಿತ್ತು, ಒಂದು ರೀತಿಯ ಇಮ್ಯಾಜಿನೇಷನ್ಗಳನ್ನು ಕೊಟ್ಟಿತ್ತು ಭವಿಷ್ಯತ್ ಭಾರತದ ಬಗ್ಗೆ. ಯಾಕಂದರೆ ಈ ಕ್ಯಾಟಗರಿ ಏನಿದೆ ಅವುಗಳು ಬಹಳ ಮುಖ್ಯವಾಗಿ ಸಫರ್ ಆಗಿರುವಂಥದ್ದು. ಇವತ್ತು ಕರಪ್ಷನ್ನಿಂದಾಗಿ ಸಫರ್ ಆಗಿರುವಂಥದ್ದು, ಪೊಲೀಸ್ನಿಂದ ಹಿಡಿದು, ಬ್ಯೂರೋಕ್ರಸಿಯಿಂದ ಹಿಡಿದು, DC ಆಫೀಸ್ನಿಂದ ಹಿಡಿದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ತಮ್ಮ ಮಕ್ಕಳಿಗೆ ಫೀಸ್ ಕೊಡೋ ಪ್ರತಿಯೊಂದು ಕಡೆ ಕೂಡ ದೇವರು ಹಣ ಕೊಟ್ಟು ಕರಪ್ಷನ್ನಲ್ಲಿ ಕರಪ್ಷನ್ನಿಂದ ತತ್ತರಿಸಿ ಹೋಗಿಬಿಟ್ಟಿದ್ರು. ಅವರಿಗೊಂದು ಭವಿಷ್ಯದಲ್ಲಿ ಒಂದು ಕನಸೇನಿದೆ, ಈ ಎಲ್ಲ ಕರಪ್ಷನ್ಸ್ಗಳು ಕಡಿಮೆ ಆಗಿಬಿಡ್ತದೆ, ದೇಶ ಬದಲಾವಣೆ ಆಗಿಬಿಡ್ತದೆ ಅಂತ ಹೇಳಿ. ಬಟ್ ಆದರೆ ಇವತ್ತು ನೋಡಿ, ಡಿಮಾನಿಟೈಸೇಷನ್ ಆಗಿರುವಂಥ ಇಫೆಕ್ಟ್ ಯಾರಿಗೆ ಅಂದರೆ ಕಾಮನ್ ಮ್ಯಾನಿಗೆ, ಅದು ಕೂಡ ಅತ್ಯಂತ ಬಡವರಿಗೆ ಅಲ್ಲ.
ನೋಡಿ, ಒಂದು ಕಡೆ ನಮ್ಮ GDP ರೇಟ್ ಇವತ್ತು 7.3 ಆಗಿದೆ, 8 7.3 ಆಗಿದೆ. ಅದರ ಅರ್ಥ ನಮ್ಮ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಎರಡನೇದಾಗಿ ನೋಡಿ, ನಮ್ಮ ಪರ್ಚೇಸಿಂಗ್ ಪವರ್ ಇಲ್ಲ, ಇವತ್ತು ಪರ್ಚೇಸಿಂಗ್ ಪವರ್ ಬಹಳ ಕಡಿಮೆ ಆಗ್ತಾ ಇದೆ. ಮೂರನೇದಾಗಿ ಇವತ್ತು ಮನಿ ಸರ್ಕ್ಯುಲೇಟ್ ಆಗ್ತಾ ಇಲ್ಲ, ಮನಿ ಸರ್ಕ್ಯುಲೇಷನ್ ಕೂಡ ಒಂದು ರೆಸ್ಟ್ರಿಕ್ಟ್ ಆಗಿದೆ. 2400 rupees ಪರ್ 4500 rupees ಪರ್ ಡೇ ಇರ್ಬೋದು. ಅದು ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿದೆ, ಮನಿ ಸರ್ಕ್ಯುಲೇಷನ್ ಇಲ್ಲ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಿಲ್ಲ. ಈ ಟ್ರೆಂಡ್ ಇವತ್ತು ನಾಳೆಗೆ ನಿಲ್ಲುತ್ತದೆಯಾ? ನಾಳೆಗಾಗಿ ನಿಲ್ಬೋದಾ, ಇಲ್ಲ ಮಾರ್ಚ್ ನಂತರದಿಂದ ನಿಲ್ಬೋದಾ, ಅಥವಾ ಮುಂದಕ್ಕೆ ಹೋಗ್ಬೋದಾ? ಬಹುಶಃ ಜನ ತತ್ತರಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ, ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ತತ್ತರಿಸಿ ಹೋಗ್ಬಿಟ್ಟಿವೆ, ಎಂಟರ್ಪ್ರೈನರ್ ಕ್ಲಾಸಸ್ಗಳು ಇವತ್ತು ತತ್ತರಿಸಿ ಹೋಗ್ಬಿಟ್ಟಿದೆ. ಫಿಕ್ಸೆಡ್ ಜಾಬ್ ಇದ್ದವರು ಅಥವಾ ಈ ಲೇಬರಿಂಗ್ ಕ್ಲಾಸ್ಗಳು ಇವತ್ತು ಬಹಳ ಇಫೆಕ್ಟಿವ್ ಬಹಳ ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಏನಾಗ್ತಾ ಇದೆ, ಲಾಭಕ್ಕಿಂತಲೂ ಹೆಚ್ಚು ನಷ್ಟ ಆಗ್ತಾ ಇದೆ. ಯಾಕಂದರೆ ಅವರ ಸಂಖ್ಯೆ ಮಿಡ್ಲ್ ಕ್ಲಾಸ್ಗಿಂತಲೂ ಹೆಚ್ಚು, ಮಿಡ್ಲ್ ಕ್ಲಾಸ್ ನಮ್ಮಲ್ಲಿ ಬಹಳ ಕಡಿಮೆ ಇರುವಂಥದ್ದು. ಒಂದು ಕಡೆ ಅದು ಮೋದಿಯವರಿಗೆ ಕಾನ್ಸ್ಟಿಟ್ಯೂನ್ಸಿಯನ್ನು ಕ್ರಿಯೇಟ್ ಮಾಡಿದೆ, ಮಿಡ್ಲ್ ಕ್ಲಾಸ್ ಕಾನ್ಸ್ಟಿಟ್ಯೂನ್ಸಿ, ಸ್ಯಾಲ್ರಿಡ್ ಜನರ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನು ಮೋದಿಯವರಿಗೆ ಕ್ರಿಯೇಟ್ ಮಾಡಿದೆ. ಎಟ್ ದ ಸೇಮ್ ಟೈಮ್ ಈ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಆ್ಯಂಟಿ ಮೋದಿಯಾಗಿ ಹೋಗ್ಬೋದು, ಅದು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿ ಹೋಗ್ಬೋದು. ಆದ ಕಾರಣ ನೋವು ಹೆಚ್ಚು, ಪೇನ್ ಹೆಚ್ಚು, ಲಾಭಕ್ಕಿಂತಲೂ ಹೆಚ್ಚು ಪೇನ್ ಅಂತ ನಾನು ಭಾವಿಸ್ತೇನೆ. ಎಸ್ ಪ್ರೊಫೆಸರ್ ಅಸಾದಿ ಅವರೇ, ಧನ್ಯವಾದ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು, ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಕೀಮ್ ಅವರೇ, ತಾವು ಯಾವ ರೀತಿ ನೋಡ್ತೀರಿ? ಯಾಕಂದ್ರೆ ಈ ಡಿಮಾನಿಟೈಸೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಈ ಒಂದು ರಿಸಲ್ಟ್ಸ್ ಅನ್ನು ಗಮನಿಸಿದಾಗ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ನೋಟು ಅಮಾನ್ಯೀಕರಣ ಅನ್ನೋದು ಒಂದು ದೇಶಕ್ಕೆ ಮಾಡಿದಂಥ ದೊಡ್ಡ ಅಪಚಾರ ಅಂತ. ಈ ರಿಸಲ್ಟಲ್ಲೂ ಕೂಡ ಹಾಗೆ ಹೇಳಿದೆ, RBI ಘನತೆಗೆ 53% ಧಕ್ಕೆ ಒದಗಿಸಿದ್ದಾರೆ, 51% ಭಾಳ ನೋವು ಉಂಡಿದ್ದೀವಿ ಅಂತ ಹೇಳ್ತಾರೆ, ಮತ್ತು 55% ಜನ ಇನ್ನೂ ಚೆನ್ನಾಗಿ ನಿರ್ವಹಿಸಬಹುದು ಅಥವಾ ಕೆಟ್ಟದಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಸಾಮಾನ್ಯವಾಗಿ ನಾವು ವಾಳ್ತೀವಿ. ಮತ್ತು ನಗರದಲ್ಲಿ ಈಗಾಗಲೇ ಮೋದಿ ಅಲೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ಮೋದಿ ಈಗ ಸಹಜವಾಗಿ ಆ ನಗರದಿಂದ ಈಗ ಸೆಮಿ ನಗರಗಳು ಅಂತ ಏನು ಹೇಳ್ತೀವಿ ಅಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಲ್ತಾ ಇದೆ. ಇದಕ್ಕೆ ಈ ಅಲೆಯನ್ನು, ಮೋದಿ ಅಲೆಯನ್ನು ತಡೆಗಟ್ಟಲಿಕ್ಕೆ ಕಾಂಗ್ರೆಸ್ ಅಸಮರ್ಥವಾಗಿದೆ, ಅದರ ನಾಯಕತ್ವ ಅಸಮರ್ಥ ಆಗಿದೆ, ಅದರ ಕಾರ್ಯಕ್ರಮಗಳು ಅಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾವೆ. ಇಷ್ಟರ ನಡುವೆಯೂ ಕೂಡ ಇವತ್ತು ಉತ್ತರ ಪ್ರದೇಶದಲ್ಲಿ, ಗೋವಾದಲ್ಲಿ, ಪಂಜಾಬ್ದಲ್ಲಿ ಸರ್ವೆಗಳು ಏನು ಹೇಳ್ತಾ ಇದ್ದಾವೆ ಅಂದರೆ BJP ಬರಲಿಕ್ಕಿಲ್ಲ ಅನ್ನೋ ಸರ್ವೆಗಳು ಕೂಡ ಬರ್ತಾ ಇದ್ದಾವೆ. ಹಾಗಾದರೆ ಇದೊಂದು ರೀತಿಯಿಂದ ಸಂಘರ್ಷ ನಡೀತಾ ಇದೆ. ಇನ್ನು ದೇಶದಲ್ಲಿ ಸಂಘರ್ಷ ಯಾವುದೇ ರೀತಿಯಿಂದಲೂ ರಿಸಲ್ಟ್ ಓರಿಯೆಂಟೆಡ್ ಆಗ್ತಾ ಇಲ್ಲ, ಇನ್ನೂ ಸಂಘರ್ಷ ನಡೀತಾನೇ ಇದೆ. ಮೋದಿ ಮತ್ತು ಮೋದಿ ವಿರೋಧದ ಮಧ್ಯೆ ಸಂಘರ್ಷಗಳು ನಡೀತಾ ಇದ್ದಾವೆ. ಬಹುಶಃ ಗೆಳೆಯರು ಹೇಳಿದ ಹಾಗೆ ಈ ಒಂದು ಸರ್ವೆಯನ್ನು ಇಟ್ಟುಕೊಂಡು ಆ 5 ರಾಜ್ಯಗಳಲ್ಲಿ ತಮ್ಮ ಇಮೇಜನ್ನು ಬೂಮ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತಾಗಿ ಮತ್ತೆ ಇದರಿಂದ ಮತ್ತೇನು ಕಾಣಲಿಕ್ಕೆ ಸಿಗೋದಲ್ಲ ಅಂತ ನನಗೆ ಅನಿಸ್ತಾ ಇದೆ. ಪ್ರೊಫೆಸರ್ ರಾವ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತಾರೆ? ಯಾಕಂದ್ರೆ ಎಸ್ಪೆಷಲಿ ಇಲ್ಲಿ ಟ್ಯಾಕ್ಸಸ್ ಅನ್ನ, ಇನ್ಕಮ್ ಟ್ಯಾಕ್ಸಸ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದೇ ಹೆಚ್ಚಿನ ಜನ, 68% ಜನ ಹೇಳ್ತಾರೆ ಟ್ಯಾಕ್ಸಸ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ RBI ನ ವಿಚಾರಕ್ಕೆ ಬಂದಾಗಲೂ ಕೂಡ ಅದರ ಇಮೇಜ್ಗೆ ಧಕ್ಕೆಯಾಗಿದೆ ಅನ್ನುವಂಥದ್ದನ್ನ ಹೇಳ್ತಕ್ಕಂಥವ್ರು 53% ಜನ ಇದ್ದಾರೆ. ಇದ್ರ ಬಗ್ಗೆ ತಾವು ಹೇಳಿ. ಇಲ್ಲಿ 2-3 ಸಮಾಚಾರ ಜ್ಞಾಪಕ ಇಟ್ಕೊಬೇಕು. First of all, the problem of black money ಇಂಡಿಯಾಲಿ ಪ್ರೊಡಕ್ಷನ್ ಹೋಗ್ತಾ ಇದೆ. Estimates are anything from 20 to 40% of production, actual production is using black money, ಎಲ್ಲ ಬ್ಲ್ಯಾಕ್ ಅಲ್ಲಿ. Second, there is a very cash economy. 90% of all transactions are in cash. Most agricultural transactions are in cash. ಅದಕ್ಕೆ ಏನಾಗಿದೆ, and they suddenly withdrew the notes, which is a stupid thing to have done it so suddenly ಅಷ್ಟು ಬೇಗ without replacing the notes. ಅದು ಮಿಸ್ಟೇಕ್, ಭಾಳ ದೊಡ್ಡ ಮಿಸ್ಟೇಕ್, ಪ್ಲ್ಯಾನಿಂಗ್ ಇಲ್ಲದ್ಲಿ. ಅದರಿಂದ ಏನಾಗಿದೆ, 2-3 ತಿಂಗಳ ಎಲ್ಲರಿಗೆ ಕಷ್ಟ. ಆದರೆ ಆ ಕಷ್ಟ, ಡೋಂಟ್ ಫರ್ಗೆಟ್, ನಮ್ಮ ಇಂಡಿಯಾಲಿ ಎಲೆಕ್ಟರೇಟ್ ಇಸ್ ಲಾರ್ಜ್ಲಿ ವೆರಿ ಪುವರ್ ಆ್ಯಂಡ್ UP ಈಸ್ ವರ್ಸ್ ದೆನ್ ಮೋಸ್ಟ್, ವೆರಿ ವೆರಿ ಪುವರ್ ಪೀಪಲ್. ಅವ್ರೇನು ಮಾಡ್ತಾರೆ, ಅವ್ರು ನೋಡ್ತಾರೆ, ಹರಿಪ್ರಸಾದ್ ಕ್ಯೂಲ್ ನಿಂತ್ಕೊಂಡಾನೆ ಬ್ಯಾಂಕ್ಲಿ, ಬಿಟ್ಟು ಫೇಂಟ್ ಆಗ್ತಾನೆ, ಇದಾಗ್ತೇವೆ ಅವನಿಗೆ, ನಮಗೆ ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ನಿಮ್ಮ ಪೋಲ್ ಏನು ತೋರಿಸ್ತಾ ಇದೆ, ಅವರೆಲ್ಲರೂ ಹೇಳ್ತಾರೆ ನಾನು ವೋಟ್ ಮಾಡ್ತೇನೆ BJPಗೆ. ಮೋದಿ ಸೇರಾಗಿ ಮಾಡಿದಾನ, ಮೋದಿ ಹ್ಯಾಸ್ ಬೀನ್ ಡಿಸೈಸಿವ್. ಸೊ ಇದೂ 2-3 ತಿಂಗಳು ಇವಾಗ ನೋಟ್ಸ್ ಬರ್ಲಿಕ್ಕೆ ಆರಂಭಿಸ್ತಾ ಇದೆ. ಇನ್ನು 1 ತಿಂಗಳಲ್ಲಿ ಅಲ್ಲಿ ಬಿ ಇನಫ್ ನೋಟ್ಸ್ ಇನ್ ದ ಇಕಾನಮಿ. ಟ್ಯಾಕ್ಸಸ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ? ಟ್ಯಾಕ್ಸಸ್ ಕಮ್ಮಿ ಆಗಲ್ಲ. ಇನ್ಫ್ಯಾಕ್ಟ್ ಇಫ್ ಎನಿಥಿಂಗ್, ಟ್ಯಾಕ್ಸ್ ರೆವೆನ್ಯೂಸ್ ವಿಲ್ ಗೋ ಅಪ್ ಫಾರ್ ಮೆನಿ ರೀಸನ್ಸ್. ಒನ್, ಲಾಟ್ ಆಫ್ ಬ್ಲ್ಯಾಕ್ ಮನಿ, ವಿ ಡೋಂಟ್ ನೋ ಹೌ ಮಚ್, ಹ್ಯಾಸ್ ಕಮ್ ಬ್ಯಾಕ್ ಇನ್ ಟು ದ ಸಿಸ್ಟಮ್. ಅದು ಇವ್ರ ಕೈಲಿ ಹೋಗ್ತಾ ಇದೆ. ಎರಡನೇದು, ರಿಸರ್ವ್ ಬ್ಯಾಂಕ್ ಇಮೇಜ್ ಮರ್ತೋಗ್ಬಿಡಿ. ಅಂಡರ್ ದ ಆ್ಯಕ್ಟ್, Reserve Bank is not an autonomous institution. It comes under the finance ministry. ಆದರೆ we try to keep the Reserve Bank at a respectable distance. ಅವರು ಇಂಟ್ರೆಸ್ಟ್ ರೇಟ್ಸ್ ಡಿಸೈಡ್ ಮಾಡ್ತಾರೆ, ಮಾನಿಟರಿ ಪಾಲಿಸಿ, ಅದು we don't want to show government interference in that. But apart from that, Reserve Bank is not autonomous. ಆದರೆ Reserve Bank has behaved foolishly.
ಅವ್ರು ಇಷ್ಟು ಬೇಗ ಮಾಡಿರ್ಬೋದು, ಅದೆಲ್ಲ ಪ್ಲ್ಯಾನ್ ಮಾಡಿರಬೇಕು, ಅದು ಮಾಡಲ್ಲ, ಆ ಗವರ್ನರ್ ತೆಗಿಬೇಕು, ಬೇರೆ ಗವರ್ನರ್ ಹಾಕಿ. ಆದರೆ ನಮ್ಮ ಇದು ಸಿಸ್ಟಮು ಈಸ್ ಗೋಯಿಂಗ್ ಟು ಬಿ ಏಬಲ್ ಟು ಹ್ಯಾಂಡಲ್ ಇಟ್. ದಿಸ್ ಆಲ್ ಶಾರ್ಟ್ ಟರ್ಮ್ ಲಾಸ್ ಆಫ್ ಪ್ರೊಡಕ್ಷನ್. ಜಿ ಡಿ ಪಿ ಹೇಳ್ತಾ ಇದ್ದಾರೆ ಫಾರ್ 1 quarter ಯು ಲಾಸ್ ಜಿ ಡಿ ಪಿ. ಇನ್ಫ್ಲೇಷನ್ ಹೇಳ್ತಾ ಇದ್ದಾರೆ, ಐ ಡೋಂಟ್ ಅಗ್ರಿ ವಿತ್ ದ ಇನ್ಫ್ಲೇಷನ್ ಫಿಗರ್ಸ್. ಇನ್ಫ್ಲೇಷನ್ ನಂಬರ್ಸ್ ಆರ್ ಪ್ರಿಟಿ ಗುಡ್ ಎಟ್ ದ ಮೂಮೆಂಟ್. ಇಫ್ ಎನಿಥಿಂಗ್ ದೇ ಗಾನ್ ಡೌನ್. ನಿಮಗೆ ಗೊತ್ತು ಆ ಕ್ಯಾಶ್ ಶಾರ್ಟ್ ಇರೋ ವೇಳೆ ಹೇಗೆ ವೆಜಿಟಬಲ್ ಪ್ರೈಸಸ್ ಕೆಳಗೆ ಬಂತು ಬ್ಯಾಂಗ್ಳೂರಲ್ಲಿ ಅಲ್ಲಿ ನೋಡಿದ್ರೆ. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ಇಸ್ ದ ಪ್ರಾಬ್ಲಮ್. ದ ಪ್ರಾಬ್ಲಮ್ ಇಸ್ ಶಾರ್ಟ್ ಟರ್ಮ್, ಇಟ್ ಇಸ್ ಗೆಟಿಂಗ್ ರಿಸಾಲ್ವ್. ಶಂಕರ್ ಅವರೇ, ನೋಡಿ, ಇಲ್ಲಿ ಒಂದು 2-3 ಪ್ರಶ್ನೆಗಳಿಗೆ ಒಟ್ಟಿಗೆ ವಿಶ್ಲೇಷಣೆ ಮಾಡೋದು ಒಳ್ಳೆಯದು ಅಂತ ಕಾಣ್ತದೆ. ಒಂದು, ಇದರಲ್ಲಿ ಗೇಯ್ನಿಗಿಂತ ಪೇಯ್ನ್ ಜಾಸ್ತಿ ಇದೆ ಅನ್ನೋದು ಜನಾಭಿಪ್ರಾಯ ಇದೆ. ಅದು ತಕ್ಷಣದಲ್ಲೇ ಇಷ್ಟು ಇರಬೇಕಾದ್ರೆ ಅದ್ರ ಜೊತೆಗೆ ನಿರೀಕ್ಷೆ ಇದೆ. ಇನ್ಕಮ್ ಟ್ಯಾಕ್ಸ್ 68% ಜನ ಕಡಿಮೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದರ ಅರ್ಥ ಏನಂದರೆ, ಒಂದಂತೂ ನಿರ್ವಾದ, ಈ ದೇಶದಲ್ಲಿ ಭ್ರಷ್ಟಾಚಾರ ಮಿತಿ ಮೀರೋದು ನಿಜ. ಅದು ಪೊಲಿಟಿಕಲ್ ಕರಪ್ಷನ್ನು, ಬ್ಯೂರೋಕ್ರಾಟಿಕ್ ಕರಪ್ಷನ್ ಅಂತೂ ಮಿತಿ ಮೀರುವಾಗಿದೆ. ಇದಕ್ಕೆ ಯಾವ ಪಾರ್ಟಿ ಯಾವ ಬ್ಯೂರೋಕ್ರಾಟು ಏನು ಹೊರತಾಗಿರ್ತದೆ ಅಂತ ಇಲ್ಲ. ಜುಡಿಷಿಯರಿ ಬಗ್ಗಿದ್ದಂಥ ಅಭಿಪ್ರಾಯಗಳು ಕೂಡ ವ್ಯತ್ಯಾಸ ಆಗುವಂಥ ಸ್ಥಿತಿ ನಮ್ಮ ದೇಶ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರೇ ನಿರ್ಣಾಯಕವಾಗಿ ಭ್ರಷ್ಟಾಚಾರದ ವಿರುದ್ಧ, ಕಪ್ಪು ಹಣದ ವಿರುದ್ಧ ಮಾತಾಡ್ತಾರೋ ಜನ ತಕ್ಷಣದಲ್ಲಿ ಅವನ ಪರ ನಂಬಿ ಏನೋ ಒಂದು ಮಾಡಿಬಿಡ್ಲಪ್ಪ ಇಂಥದ್ದಾಗಲಿ ಅಂತ ನಿರೀಕ್ಷೆ ಮಾಡೋದು ಸಹಜ. ಹಾಗಾಗಿ ಅದು ಆದರೆ ಅನುಭವಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಎಷ್ಟು ಲಾಭ ನಾವು ನಿರೀಕ್ಷೆ ಮಾಡಿದ ಅಷ್ಟು ಆಗ್ತಾ ಇಲ್ಲ ಅಂದಾಗ ಏನೋ ವ್ಯತ್ಯಾಸ ಆಗ್ತಾ ಅನ್ನೋ ಅಭಿಪ್ರಾಯನೂ ಕೂಡ ಅದು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಆಗ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಅಟಾನಮಸ್ ಹೌದೋ ಅಲ್ಲೋ. ರಿಸರ್ವ್ ಬ್ಯಾಂಕ್ ಇರ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರ್ಬೋದು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗಳಿರ್ಬೋದು, ಲೋಕಪಾಲದಂಥ ಸಂಸ್ಥೆ ಇರ್ಬೋದು, ಸುಪ್ರೀಂ ಕೋರ್ಟ್ನಂಥ ಸಂಸ್ಥೆಗಳಿರ್ಬೋದು, ಇಲ್ಲಿ ಯಾರಾದರೂ ಕೂಡ ಮಧ್ಯಪ್ರವೇಶ ಮಾಡ್ತಾರೆ ಅಂದರೆ ಜನ ಇಲ್ಲಿ ಎಲ್ಲೂ ರಾಜಕಾರಣಿಗಳ ಹತ್ರ, ಅಧಿಕಾರಿಗಳ ಹತ್ರ ನ್ಯಾಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ನ್ಯಾಯ ಸಿಗ್ತದೆ ಅಂಥೇಳಿ ಮಾಡ್ತಾರೆ. ಪ್ರಧಾನಮಂತ್ರಿ ಪ್ರಾಮಿಸ್ ಮಾಡೋದಿಲ್ಲ, ಐ ಪ್ರಾಮಿಸ್ ಟು ಪೇ ಸೋ ಅಂಡ್ ಸೋ ಅಂತ ನೋಟ್ ಮೇಲೆ ಸೈನ್ ಹಾಕೋದು ರಿಸರ್ವ್ ಬ್ಯಾಂಕ್ ಗವರ್ನರೇ ಹೊರತು ಪ್ರಧಾನಮಂತ್ರಿ ಅಥವಾ ಹಣಕಾಸಿನ ಸಚಿವರು ಹಾಕೋದಿಲ್ಲ. ಆ ಪ್ರಾಮಿಸ್ಸೇ ಇವತ್ತು ರಾತ್ರಿ ಇದ್ದಿದ್ದು ಬೆಳಿಗ್ಗೆ ಇದ್ದಿದ್ದು ರಾತ್ರಿ ಇಲ್ಲ ಅಂತ ಆದಂಥ ಸಂದರ್ಭದಲ್ಲಿ ಇಲ್ಲಿ ನಂಬಿಕೆಗೆ ದೋಖಾಗುವಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ 51% ಜನ ಹೌದು, ಅಥವಾ 51+ ಇನ್ನೆಷ್ಟೋ ಜನ ಸೇರಿ ಇಲ್ಲ, ರಿಸರ್ವ್ ಬ್ಯಾಂಕ್ನ ತನ್ನ ಗೌರವವನ್ನು, ಘನತೆಯನ್ನು, ತನಗಿದ್ದಂಥ ಒಂದು ಪ್ರತಿಷ್ಠೆಯನ್ನು ರಾಜಿ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಹೋಗಿದೆ ಅನ್ನೋಂಥದ್ದು ಒಂದು ವ್ಯಕ್ತ ಆಗೋಂಥ ಸಹಜ. ಇವೆಲ್ಲ ಅಪಾಯಕಾರಿಯಾದಂಥ ಸೂಚನೆಗಳು. ಯಾವತ್ತೂ ಸಂಸ್ಥೆಗಳ ಬಗ್ಗೆ ಜನಗಳ ವಿಶ್ವಾಸ ಹೋಗಬಾರ್ದು. ರಾಜಕಾರಣಿಗಳು ಕೆಟ್ಟವರು ಇರ್ಬೋದು, ಬದಲಾಯಿಸ್ಬೋದು 5 ವರ್ಷಕ್ಕೆ, ಆದರೆ ಪಾರ್ಲಿಮೆಂಟು, ಪ್ರಜಾಪ್ರಭುತ್ವದ ಬಗ್ಗೆನೇ ವಿಶ್ವಾಸ ಹೋಗ್ಬಿಟ್ರೆ ಏನು ಮಾಡೋಕ್ಕೆ. ಹಾಗಾಗಿ ಇವೆಲ್ಲವೂ ಕೂಡ ಈ ವ್ಯವಸ್ಥೆಗಳನ್ನು, ಈ ಸಂಸ್ಥೆಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಜನ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಕ್ಷಣದ ರಾಜಕೀಯ ಲಾಭಗಳು ಬೇರೆ, ದೀರ್ಘವಾಗಿ ಸಂಸ್ಥೆ ಅಸ್ತಿತ್ವಗಳು ಬೇರೆ. ಅದು ಈಗ ಜನಗಳಿಗೆ ಅನುಭವಕ್ಕೆ ಬರ್ತಾ ಇದೆ. ಧನ್ಯವಾದ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ನೋಟು ಮತ್ತು ಓಟು ಎರಡರಲ್ಲೂ ಕೂಡ ನೋಟ್ನ ವಿಚಾರದಲ್ಲಿ ನೋವುಂಟಾಗಿದೆ ಅಂತ ಹೇಳಿದ್ರು ಕೂಡ ಓಟ್ನ ವಿಚಾರದಲ್ಲಿ ಮೋದಿಯವರಿಗೆ ಗೇನ್ ಆಗ್ತಾ ಇರುವಂಥದ್ದು ಕೂಡ ಈ ಸಮೀಕ್ಷೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ಪ್ರಮುಖ ಅಂಶ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.